ಎಲ್ರಿಗೂ ಶುಭೋದಯ. ಇವಾಗ ಬಂದ್ಬಿಟ್ಟು ನಾನು ದುರ್ಗದಿಂದ ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ಈ ಕಡೆ ಲೆಫ್ಟಿಗೆ ಹೋದ್ರೆ ಚಳ್ಳಕೆರೆ, ನಾವು ಹಿಂಗೆ ಹೋಗ್ತಿದ್ದೀವಿ. ಪಾಪ ಏನಾದರೂ ದುಡ್ಡು ಗಿಟ್ಟು ಕೊಟ್ಟು ಕಳ್ಸೋಣ ಅಂತ ಅನ್ನೋ ಥರ ಬೇರೆ ಯಾವ್ದಾರನಾದ್ರೆ MRP ರೇಟ್ ಬಿಟ್ಟು ಮಾಡ್ಬಿಡ್ತಾರೆ. ಇದನ್ನ ಇಡಕ್ಕೂ ಬರಲ್ಲ ನಮಗೆ. ಲಕ್ಷ ಗಟ್ಟಲೆ ಸುಮ್ಮನೆ ಸಾಲಗಳು ಮಾಡಿ ಹಾಕ್ಬೋದು. ರೈತರ ಬಗ್ಗೆ ಹೇಳ್ತಾ ಹೋದ್ರೆ ತುಂಬಾ ಇದೆ. ಅದೇ ನಾನು ಕೂಡ ಕೇಳಿಲ್ಲ, ಅವ್ರಾಗ ತಂದು ಕೊಟ್ಬಿಟ್ರು. ಅಲ್ಲಿ ಪ್ಲೇಟ್ನ ಖಾಲಿ ಆಗಿತ್ತು, ಕೇಳಲೇಬೇಕಲ್ಲ, ಬರೋದು ಹೆಂಗೆ ತಿನ್ನೋಕ್ಕಾಗುತ್ತೆ? ಭಯನೇ ಆಗ್ತೈತೆ, ಬೇಡ ಸುಮ್ಮನೆ ಭಯ ಆಗ್ತೈತೆ, ಹೋಗ್ಬಿಡೋಣ ಬೇಗ. ಇದೇ ಬೆಟ್ಟಗಳಲ್ಲೇ ಕೊರೆದ್ಬಿಟ್ಟು ರೈಲ್ ರೋಡ್ ಸನ್ರೈಸ್ ಸುತ್ತಲೂ ಹುಣಸೆ ಮರಗಳು ಹಾಕಿದ್ದಾರೆ ನೋಡಿ, ಎಷ್ಟೊಂದು ಚೆನ್ನಾಗಿದೆ. ಇವಾಗ ಬಂದ್ಬಿಟ್ಟು ನಾನು ದುರ್ಗದಿಂದ ನಮ್ಮೂರಿಗೆ ಹೋಗ್ತಾ ಇದ್ದೀನಿ. ಅಲ್ಲಲ್ಲಿ ವಿಡಿಯೋ ಮಾಡ್ತಾ ಇರ್ತೀನಿ. ಇದೇನಂದರೆ ಈ 3 ದಿನಕ್ಕಿಂತಲೂ ಹೆಚ್ಚಿನ ಕಿಲೋಮೀಟರ್ಸ್ ಅನ್ನೋದು ಇವತ್ತಿದೆ. 90 ಕಿಲೋಮೀಟರ್ಸ್ ಅನ್ನೋದು ಇವತ್ತು ಹೋಗ್ಬೇಕಾಗಿದೆ. ಇನ್ನೇ 80 ಕಿಲೋಮೀಟ್ರಿಗೆ ಅಷ್ಟೊಂದು ಕಷ್ಟ ಆಗಿತ್ತು. ನೋಡೋಣ ಇವತ್ತು ಎಷ್ಟು ಕಷ್ಟ ಆಗುತ್ತೋ. ಅದೇನೇ ಆಗಲಿ ಇವತ್ತು ಹೋಗ್ಬಿಡೋಣ, ಅದು ಸುಮ್ಮನೆ ಎಲ್ಲೂ ನಿಲ್ಸೋದು ಬೇಡ ಅಂತ. ಸೊ 90 ಕಿಲೋಮೀಟ್ರ್ ಇದೆ, ಹೋಗೋಣ. ಇವತ್ತು ದುರ್ಗದಿಂದ ನಮ್ಮೂರಿಗೆ ಹೋಗ್ತಾ ಇದ್ದೀನಿ, 90 ಕಿಲೋಮೀಟ್ರ್. ಬನ್ನಿ ಹೋಗೋಣ. ಬೆಟ್ಟಗಳು ನೋಡಿ, ಫುಲ್ಲು ಮಂಜಿಂದ ಆಕಾಶ ಬೆಟ್ಟ ಎರಡು ಒಂದೇ ಆದಂಗಿದೆ. ಸುತ್ತಲೂ ಹಂಗೆ ಇದಾವೆ, ಕ್ಯಾಪ್ಚರ್ ಆಗ್ತಿಲ್ಲ. ಮಂಚು ಕುರಿತಾ ಬೆಟ್ಟ ನೋಡಿ, ಆಕಾಶ ಬೆಟ್ಟ ಎರಡು ಒಂದೇ ಆದಂಗಿದೆ. ಕಲ್ಲಿನ ಕೋಟೆ ಚಿತ್ರದುರ್ಗ ನಗರಕ್ಕೆ ಸುಸ್ವಾಗತ. ಅದು ಒಳಗಡೆ ಹೋಗೋದು ದುರ್ಗಕ್ಕೆ. ಹಂಗೆ ಲೆಫ್ಟ್ಗೆ ಹೋದರೆ ಅದು ಬೆಂಗಳೂರು ಹೈವೇ ಸಿಗುತ್ತೆ. ಇದು ಚಳ್ಳಕೆರೆಗೆ ಹೋಗೋಂಥ ರೂಟ್. ಇದು ಚಿತ್ರದುರ್ಗ ಬೈಪಾಸ್. ಇಲ್ಲಿಗೆ ಚಿತ್ರದುರ್ಗ ಸಿಟಿ ಎಂಡ್ ಆಗುತ್ತೆ. ಇವಾಗ ಚಳ್ಳಕೆರೆ ರೋಡ್ ಇದು. ಇಲ್ಲಿಂದ ಮದಕರಿಪುರ ಆ ಥರ ಎಲ್ಲ ಹಳ್ಳಿಗಳು ಬಂದುಬಿಟ್ಟು ಆಮೇಲೆ ಚಳ್ಳಕೆರೆ ಸೇರುತ್ತೆ. ಚಿತ್ರದುರ್ಗ ಮುಗಿದ ಮೇಲೂ ಸುತ್ತಲೂ ಬೆಟ್ಟಗಳ ಸಾಲಿನಿಂದ ಆವೃತವಾಗಿದೆ ಚಿತ್ರದುರ್ಗ ನೋಡಿ. ಇದು ಚಳ್ಳಕೆರೆ ರೋಡ್ ನೋಡಿ, ಸುತ್ತು ಬೆಟ್ಟಗಳೇ ಇದಾವೆ. ನಿನ್ನೆ ಅಲ್ಲಿ ಬೆಂಗಳೂರು ರೋಡಿಂದ ದುರ್ಗಕ್ಕೆ ಎಂಟ್ರಿ ಆಗುವಾಗ ಹೆಬ್ಬಾಗಿಲು ಥರ ಇದು ದುರ್ಗಕ್ಕೆ ಅಂತ ಹೇಳ್ದಲ್ಲ, ಕೋಟೆಗಳ ಸೀಳು ದಾರಿ ಅನ್ನೋದು. ಸೊ ಇಲ್ಲಿ ಕೂಡ ಅದೇ ಥರ ಇದು ಚಳ್ಳಕೆರೆಗೆ ಹೋಗುವಾಗಲೂ ಈ ಒಂದು ನೋಡಿ, ಎಲ್ಲ ಒಂದು ಬೆಟ್ಟದ ಶ್ರೇಣಿ ಇದೆಯಲ್ಲ, ಅದು ಲೈನು. ಮತ್ತು ಈ ಕಡೆ ಆಲ್ಸೋ ಇದೆ, ಮರಗಳು ಅಡ್ಡ ಕಾಣ್ತಿಲ್ಲ, ಅದೇ ಥರನೂ ಇದ್ದಾವೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ. ಅಲ್ಲಿವರೆಗೂ ಕಂಟಿನ್ಯೂ ಆಗಿ ಬೆಟ್ಟಗಳ ಸಾಲು ಅನ್ನೋದಿದೆ. ಸೊ ಆ ಬೆಟ್ಟಗಳ ಸಾಲಿಂದ ಇಲ್ಲಿ ಕೂಡ ಬೆಟ್ಟನ ಕೊರೆದ್ಬಿಟ್ಟು ದಾರಿ ಅನ್ನೋದು ಮಾಡಿದ್ದಾರೆ. ಸೊ ಚಿತ್ರದುರ್ಗ ಅನ್ನೋದು ಬೆಟ್ಟಗಳ ಒಂದು ಸಾಲಿನಿಂದ ನೋಡಿ, ಇಲ್ಲಿಂದನೂ ಬೆಟ್ಟಗಳು ಚೆನ್ನಾಗಿ ಕಾಣ್ತಾ ಇದ್ದಾವೆ. ಅಲ್ಲಿ ದೂರದಲ್ಲಿ ಅಲ್ಲಿವರೆಗೂ ಅದನ್ನು ಕೊರದೇ ಮಾಡಿರೋದು. ಸೊ ಬೆಟ್ಟಗಳಿಂದ ಆವೃತ ಆಗುತ್ತೆ ಚಿತ್ರದುರ್ಗ. ಒಳ್ಳೆ ಬ್ಯೂಟಿಫುಲ್ ಪ್ಲೇಸ್. ಎಂಥ ಪ್ಲೆಸೆಂಟ್ ಇದೆ ಹೇಳಿ. ನಮ್ಮ ಇಂಡಿಯಾ ಹೆಂಗೆ ಒಂದು ಸೈಡು ಪರ್ವತ ಶ್ರೇಣಿಗಳು, ಹಿಮಾಲಯ ಪರ್ವತ ಶ್ರೇಣಿಗಳು, ಸುತ್ತು ನೀರಿನಿಂದ ಹೆಂಗಾಗಿದೆಯೋ, ಇಲ್ಲಿ ಕೂಡ ದುರ್ಗ ಕೂಡ ಹಂಗೆ ಸುತ್ತಲೂ ಕೋಟೆ, ಸುತ್ತಲೂ ಗುಡ್ಡಗಳಿಂದ ಆವೃತವಾಗಿದೆ, ರೌಂಡ್ ಅಪ್ ಆಗಿದೆ. ದೂರದಲ್ಲಿ ಬೆಟ್ಟಗಳು ಹಿಮ ಬೀಳ್ತಾ ಇದೆ. ದುರ್ಗದ ಆ ಕಡೆ ಹೋಗು, ಆಕಾಶ ಬೆಟ್ಟಗಳು ಎರಡು ಒಂದೇ ಆದಂಗಿದೆ.
ಫ್ಯಾನುಗಳು ಕಂಟಿನ್ಯೂ ದುರ್ಗ ಸುತ್ತ ಇರೋ ಬೆಟ್ಟಗಳಲ್ಲೆಲ್ಲ ಹಾಕ್ಬಿಟ್ಟಿದ್ದಾರೆ ಬೆಂಗಳೂರು ಚಳ್ಳಕೆರೆ ರೋಡಲ್ಲಿ. ಕಲ್ಲಿನ ಗುಡ್ಡ ಬಿಟ್ಟುಬಿಟ್ಟು ಇವಾಗ ಚಳ್ಳಕೆರೆ ರೋಡ್ ನೋಡೋಣ. ಸೊ ಇಲ್ಲಿಗೆ ಚಿತ್ರದುರ್ಗ ಅನ್ನೋದು ಮುಗಿತಾ ಹೋಗುತ್ತೆ ನಮ್ಮ ವಿಡಿಯೋದಲ್ಲಿ. ನೆಕ್ಸ್ಟ್ ಇವಾಗ ನಾವು ಚಳ್ಳಕೆರೆ ರೂಟ್ ಹೋಗ್ತಿರೋದು. ಅಲ್ಲಿ ಇನ್ನೇನು ಇಲ್ಲ, ಬರೀ ಹಳ್ಳಿಗಳು ಎಲ್ಲ ಅದೇ ಥರ ಇದೆ. ಸೊ ಇಲ್ಲಿಗೆ ಚಿತ್ರದುರ್ಗದ ಸಿಟಿ ವಿಡಿಯೋ ಮುಗೀತು. ಇದೇ ಬೆಟ್ಟಗಳಲ್ಲೇ ಕೊರೆದ್ಬಿಟ್ಟು ರೈಲ್ ರೋಡ್ ಆಲ್ಸೋ ಹಾಕಿದ್ದಾರೆ. ಚಳ್ಳಕೆರೆ ರೂಟು ಈ ಕಡೆ ಹೋಗುತ್ತೆ ರೈಲು ಬೆಂಗಳೂರು ಸೈಡಲ್ಲಿ. ಸನ್ ರೈಸ್ ಆಗ್ತಾ ಇದೆ. ಸೊ ಎಷ್ಟೊಂದು ಬ್ಯೂಟಿಫುಲ್ ಆಗಿದೆ. ಸನ್ರೈಸ್ ಇಲ್ಲಿಂದಲೂ ಸಖತ್ತಾಗಿರುತ್ತೆ. ನಮ್ಗೆ ಟೈಮ್ ಇಲ್ಲ, ಹೋಗ್ಬೇಕಷ್ಟೆ. ಬೆಟ್ಟಗಳು, ರೈಲ್ ರೋಡು, ಅಲ್ಲಿ ಮೇಲೆ ಹೈವೇ, ಅಲ್ಲೇ ಸೂರ್ಯ ರೈಸ್ ಆಗ್ತಾ ಇರೋದು, ಸನ್ರೈಸು. ಒಳ್ಳೆ ಬ್ಯೂಟಿಫುಲ್ ಆಗಿದೆ ಪ್ಲೇಸ್. ನಮ್ಗೆ ಗೊತ್ತಿಲ್ಲದೆ ಇರೋ ಜಾಗಗಳಲ್ಲಿ ಗೊತ್ತಿಲ್ಲದೆ ಇರೋಂಥ ಬ್ಯೂಟಿಫುಲ್ ಪ್ಲೇಸ್ಗಳು ಎಷ್ಟು ಅಡಗಿರ್ತಾವೆ ಅದೇ ಪ್ರಕೃತಿ. ಅದನ್ನು ನಾವು ಹಾಳು ಮಾಡ್ಬೋದು. ಸುತ್ತಲೂ ಹುಣಸೆ ಮರಗಳು ಹಾಕಿದ್ದಾರೆ ನೋಡಿ, ಎಷ್ಟೊಂದು ಚೆನ್ನಾಗಿದೆ. ಪಕ್ಕದಲ್ಲಿ ಅಡಿಕೆ ತೋಟ. ಕೋಳಿ ಫಾರ್ಮ್. ಎಷ್ಟೊಂದು ಕಷ್ಟ ಪಡ್ಬೇಕು ಬೇವಿನ ಪುಳ್ಳೆ ಮುರಿಲಿಕ್ಕೆ. ಆಮೇಲೆ ಸೂರ್ಯಕಾಂತಿ ತೋಟ ನಾನು ನೋಡಿದರೆ ಹಿಂಗಿದೆ. ಸೂರ್ಯಕಾಂತಿ ಹೊಲ ಇದು ನೋಡಿ, ಹೆಂಗಿರುತ್ತೆ ಸೂರ್ಯಕಾಂತಿ. ಆಗಲೇ ಕೊಯ್ಲಿಗೆ ಬಂದಿದೆ ಇದು. ಹೋದಾರ ಏನಾದ್ರು ಅಂತ ನೋಡಿ. ಬ್ಲಾಕ್ ಸಾಯಿಲ್ ಈ ಥರ ಇರುತ್ತೆ ಈ ಕಡೆ ಎಲ್ಲ ಹೊಲ. ಚಳ್ಳಕೆರೆ ದಾಟಿದ ಮೇಲೆ ಎಲ್ಲ ಕೆಂಪು ಮಣ್ಣು, ರೆಡ್ ಸಾಯಿಲ್. ಇದು ಒಳ್ಳೆ ಫಲವತ್ತಾದದ್ದು. ಈ ಮಣ್ಣಲ್ಲಿ ಬಂದುಬಿಟ್ಟು ಭತ್ತ ಬೆಳಿಬೋದು ನೀರಿದ್ದರೆ. ಬಟ್ ಇಲ್ಲಿ ನೀರು ಕಡಿಮೆ ಇರೋದ್ರಿಂದ ಇವರು ಶೇಂಗಾ ಬೆಳೀತಾರೆ. ಶೇಂಗಾ ಅಂದರೆ ಕಡಲೆಕಾಯಿ ಬೀಜ ಅಲ್ಲ, ಕಡಲೆ ಅಂತ ಬರ್ತಾವಲ್ಲ ಅದು. ಉಳ್ಳಿಗೆ ಕೂಡ ಚೆನ್ನಾಗಿರುತ್ತೆ. ಒಳ್ಳೆ ನೆಲ, ಒಟ್ಟು ಒಳ್ಳೆ ಫಲವತ್ತಾದ ನೆಲ. ಇಲ್ಲಿ ಕುರಿಗಳು ನೋಡಿ, ಮಂದಿ ಅಂತಾರೆ ಅದನ್ನು, ಮಂದಿಗೆ ಬಿಟ್ಟಿರೋದು ಅಂತ. ಕೆಲವ್ರ ತೋಟದಲ್ಲಿ ಮಾತಾಡಿರ್ತಾರಲ್ಲ, ಅವ್ರ ತೋಟದಲ್ಲಿ ಹಂಗೆ ಕೂಡಾಕ್ಬಿಡ್ತಾರೆ ನೈಟೆಲ್ಲ. ಬೆಳಗ್ಗೆ ಮೇಯಿಸ್ಕೊಂಡು ಅಲ್ಲಿ ಮಲಗಿಸ್ತಾರೆ. ಅದರಿಂದ ಏನಾಗುತ್ತೆ ಅಂದರೆ ಅವು ಹಾಕಿರೋ ಗಂಜಿ ಮತ್ತು ಅದರ ಗೊಬ್ಬರ ಅನ್ನೋದು ತುಂಬ ಫಲವತ್ತತೆ ಮಾಡುತ್ತಲ್ಲ, ಫುಲ್ಲು ಫಲವತ್ತತೆ ಮಾಡುತ್ತೆ. ಇದೊಂದು ಪದ್ಧತಿ ಈ ಕಡೆ. ಕುರಿಗಳನ್ನ ಎಬ್ಬರಿಸ್ತಾ ಇದ್ದಾರೆ, ಒಂದು ತಮಟೆ ಥರ ಹೊಡೆದ್ಬಿಟ್ಟು ಮೇಯ್ಲಿಕ್ಕೆ ರೆಡಿ ಮಾಡ್ತಾರೆ. ಸೊ ಮತ್ತೆ ನಮ್ಮ ಪ್ರಯಾಣ ಮುಂದುವರಿತು. ಮತ್ತು ಹುಣಸೆ ಮರಗಳ ಸಾಲು ಬ್ಯೂಟಿಫುಲ್ ಆಗಿದೆ. ಅದ್ರ ಪಕ್ಕದಲ್ಲಿ ಬೇವಿನ ಮರಗಳು ಹಾಕಿದ್ದಾರೆ ಹಿಂದೆ. ರೋಡ್ ಪಕ್ಕಕ್ಕೆ ಹುಣಸೆ ಮರಗಳು, ಅವುಗಳ ಹಿಂದೆ ನೋಡಿದ್ರೆ ಬೇವಿನ ಮರಗಳು. ಸೊ ಹುಣಸೆ ಮರಗಳು ಪ್ಲಸ್ ಬೇವಿನ ಮರಗಳಿಂದ ಮರಗಳ ಸಾಲು ಸಖತ್ತಾಗಿದೆ. ಸೊ
ಬೇವಿನ ಮರಗಳು, ಹುಣಸೆ ಮರಗಳ ಬೇವು ಮತ್ತು ಹುಣಸೆ ಸಾಲು ಮರಗಳು ಈ ರೋಡ್ಗೆ ಒಂದು ಅದ್ಭುತವಾದ ಬ್ಯೂಟಿನ ಕೊಟ್ಟಿದ್ದಾವೆ. ಇದಲ್ಲಿ ನೋಡಿ ಮೆಕ್ಕೆಜೋಳ, ಈ ಕಡೆ ಮೆಕ್ಕೆಜೋಳ, ಈರುಳ್ಳಿ ಜಾಸ್ತಿ ಬೆಳೆಯೋದು. ಸೈಲೆನ್ಸು ನೋಡಿ ಎಷ್ಟೊಂದು ವೈಲೆಂಟ್ ಆಗಿರುತ್ತೆ. ನೋಡಿ ಪ್ರೈವೇಟ್ ಬಸ್ಸುಗಳು. ಅದು ಗೊತ್ತು. ಈ ಟೈಮಲ್ಲಿ ಬೈಕಲ್ಲಿ ಓಡಾಡ್ತಿರೋರು ಎಲ್ಲ ಆಲ್ಮೋಸ್ಟ್ ರೈತರು. ಇಲ್ಲಿ ಆ ಟೆಂಪೋದಲ್ಲಿ ನೋಡಿದ್ರಲ್ಲ ಹೋದ್ರು ಎಲ್ಲ ಇದಕ್ಕೆ ತೋಟದ ಕೆಲಸಕ್ಕೆ. ಇಲ್ಲೊಂದು ಕುರಿ ಮಂದಿ ಬಿಟ್ಟಿದ್ದಾರೆ, ಸ್ವಲ್ಪ ಕುರಿಗಳಿದ್ದಾವೆ. ಮೆಕ್ಕೆಜೋಳ ನಮ್ಮ ಸೈಡ್ ನೋಡಿ ಹೆಂಗಿದೆ, ಖಾಲಿ ಬಿಟ್ಟರೆ ಸಾಕು. ಅದೇ ರೋಡ್ ಪಕ್ಕದಲ್ಲೂ ನೋಡಿ ಹೆಂಗೆ ಸುಮ್ಮನೆ ಅದರದ್ದೇ ರಾಜ್ಯವಾರ. ಈ ಕಡೆ ಎಲ್ಲಿ ಜಾಗ ಇದ್ರೆ ಅಲ್ಲಿ ಬೆಳೆದ್ಬಿಡುತ್ತೆ ನೋಡಿ. ಸುತ್ತ ರೋಡ್ ಸುತ್ತ ಅದೇ ಇದೆ ನೋಡಿ. ಅವಾಗೆಲ್ಲ ಹಳೆ ಕಾಲದಲ್ಲಿ ಎಷ್ಟೋ ಜನಕ್ಕೆ ಊಟ ಕೊಡ್ತಿದ್ದದೆ. ಆ ಜಾಲಿ ಮರಗಳು ಕಡ್ದುಬಿಟ್ಟು ಕಟ್ಟಿಗೆ ಮಾರೇ ಬದುಕ್ತಾಯಿದ್ರು. ಸಪ್ರೇಟಾಗಿ ಬೆಳೀತಿರ್ಲಿಲ್ಲ, ಅವೇ ಬೆಳೆದಿರ್ತಿದ್ವು. ಕಳೆದು ಅವನ್ನ ಒಲೆಗೆ ಅವಾಗೆಲ್ಲ ಅದೇ ಅಲ್ಲಿ ಯೂಸ್ ಮಾಡ್ತಿದ್ದು. ಸೊ ಅದುಗಳಿಂದಲೇ ಜೀವನ ಮಾಡೋರು ಎಷ್ಟೋ ಸಾವಿರ ಲಕ್ಷಗಟ್ಟಲೆ ಜನಗಳಿದ್ರು. ಅಡುಗೆಗೆ ಮತ್ತು ಬೇರೆ ಇನ್ನೇನೇನಕ್ಕೂ ಎಲ್ಲ ಬಳಸ್ತಾಯಿದ್ರು. ಈಗೀಗ ಟೊಮೊಟೊನೂ ಬೆಳೀತಾರೆ ನೋಡಿ. ಈಗ ಸ್ಟಾರ್ಟ್ ಮಾಡಿದ್ದಾರೆ. ಈ ಕಡೆ ಟೊಮೊಟೊನೂ ಜಾಸ್ತಿ ಬೆಳೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಕಮರ್ಷಿಯಲ್ ಬೆಳೆ ಪ್ರಕಾರ. ಬೆಳೆ ಇನ್ನೂ ಕೊಯ್ಲಿಗೂ ಬಂದಿಲ್ಲ ಅನಿಸುತ್ತೆ. ಈರುಳ್ಳಿ, ತೊಗರಿ ಕೂಡ ಬೆಳೀತಾರೆ ಈ ಕಡೆ. ಇಲ್ಲಿಂದ ಇರೋದು ಅದೇ ಇರ್ಬೋದು, ಯಾಕಂದ್ರೆ ಕಪ್ಪನೆಲ್ಲ ಅಲ್ವಾ, ಮಳೆಗೆ ಬೆಳೀತಾರೆ ತೊಗರಿ ಚಳಿಗಾಲದಲ್ಲಿ. ಯಾಕೆ ಆರಾಮಾಗೋಯ್ತು. ಆರಣ್ಣಗಳು ಮಾತ್ರ ಹಿಂಗೆ ಇರ್ತವೆ. ಇದು ನೋಡಿ ತೋಟಗಳಂದರೆ ಈ ಥರನೇ ಇತ್ತು. ಇದು ಈರುಳ್ಳಿ, ಅದು ಬಂದ್ಬಿಟ್ಟು ಮೆಕ್ಕೆಜೋಳ. ಇದನ್ನು ಬಂದ್ಬಿಟ್ಟು ಮೊಡಗು ಅಂತಾರೆ, ನೀರಿನ ಶೇಖರಣೆ ಮಾಡಲಿಕ್ಕೆ ಬೋರಲ್ಲಿ ಬಂದಿರೋದು. ಆಮೇಲೆ ಕಟ್ತಾರೆ ನೀರು. ಚೀಲಗಳಿಗೆ ಹಾಕ್ಬಿಟ್ಟು ಅದು ಚೀಲಿಗೆ ಹಾಕಿರೋದನ್ನೆಲ್ಲ ತೆಗೆದುಬಿಟ್ಟು ಲಾರಿಗೆ ಲೋಡ್ ಮಾಡ್ತಾರೆ. ಲೋಡ್ ಮಾಡ್ಕೊಂಡು ತಗೊಂಡು ಹೋಗ್ತಾರೆ. ಇದು ಈರುಳ್ಳಿ ಪ್ಯಾಕ್ ಮಾಡಿರೋದು.
ನಾಯಿ ನೋಡಿ ಹೆಂಗೆ ನೋಡ್ತೈತೆ, ಒಳ್ಳೆ ಸೇಫ್ ಆಗಿರ್ತಾರೆ. ಯಾರು ಇವನು ಅಂತ. ಶಾಮಂತಿಗೆ ಹೂವು, ದಸರಾ ಹಬ್ಬ ಬೇರೆನಾ, ಹೂವುಗಳು ಜಾಸ್ತಿ ಬೆಳೀತಾರೆ ಈ ಟೈಮಲ್ಲಿ. ಎಲ್ಲರೂ ಬೆಳೆಯಲ್ಲ, ಕೆಲವ್ರು ಬೆಳೀತಾರೆ ಹೂವುಗಳು. ಹೂವಿನ ತೋಟ ಅದು ಶಾಮಂತಿಗೆ. ಇಲ್ಲಿ ನೋಡಿ ಈರುಳ್ಳಿನ ಬಿಡಿಸ್ತಾ ಇದ್ದಾರೆ, ಚೀಲಕ್ಕೆ ತುಂಬ್ತಾ ಇದ್ದಾರೆ, ಕೆಲಸ ಮಾಡ್ತಿದ್ದಾರೆ ನೋಡಿ ತೋಟದಲ್ಲಿ. ಕಟ್ ಮಾಡ್ತಾ ಇದ್ದಾರೆ, ಆ ಥರ ಕುತ್ಕೊಂಡು ಕಟ್ ಮಾಡ್ತಾರೆ. ಯಾರೋ ಅಣ್ಣ ಕರೀತಾನಿರು ಹೋಗೋರು. ಹಂಗೆ ರೋಡ್ ಪಕ್ಕದಲ್ಲಿ ಹೋಗ್ತಾ ಇದ್ದೆ, ಒಬ್ಬ ಅಣ್ಣ ಬಂದ್ಬಿಟ್ಟು ಮಾತಾಡ್ಸಿದ್ರು ಏನು ಅಂತ. ಅವ್ರು ಏನು ಅಂದ್ಕೊಂಡಿದ್ದಾರೆ ಅಂದರೆ, ಕೆಲವರೆಲ್ಲ ದುಡ್ಡು ಏನಿಲ್ಲದೆ ಹೋಗ್ತಾ ಇರ್ತಾರಲ್ಲ ನಡ್ಕೊಂಡು, ಪಾಪ ಏನಾದರೂ ದುಡ್ಡು ಗಿಡ್ಡು ಕೊಟ್ಟು ಕಳ್ಸೋಣ ಅಂತ ಅನ್ನೋ ಥರ ಅವ್ರು ಮಾತಾಡ್ಸಿದ್ದಾರೆ. ಬಟ್ ಇಲ್ಲ, ನಾನು ಈ ಥರ ಯೂಟ್ಯೂಬ್ ಅಂತ ಹೇಳಿದೆ. ಅವ್ರು ಹೌದಾ, ನಮ್ಮದು ನೋಡಿ ಈರುಳ್ಳಿ ಎಲ್ಲ ಬೆಳಿತಿದ್ದೀವಿ, ತೋಟ ಬೇಕಾದ್ರೆ ತಗೊಳ್ಳಿ ಅಂತ ಹೇಳಿದ್ರು. ನಾನು ಬಂದೆ ಒಳಗಡೆ, ನೋಡಿ ಅಲ್ಲಿ ಸೇವಂತಿ ಗಿಡ ಎಲ್ಲ ಬೆಳೆದಿದ್ದಾರೆ, ಹೂವಿನ ತೋಟ. ಅದಕ್ಕೂ ಪ್ರೈಸ್ ಇಲ್ವಂತೆ. ದಸರಾ ಹಬ್ಬಕ್ಕೆ ಸೇವಂತಿ ಅನ್ನೋದು ಪರ್ಫೆಕ್ಟಾಗಿ ಇರಲೇಬೇಕು, ಅದಿದ್ರೇ ಒಂದು ಅಂದ ಅದು. ಬಟ್ ಅದ್ರದ್ದು ರೇಟ್ ತುಂಬ ಕಡಿಮೆ ಇದೆ ಅಂತೆ. ಈರುಳ್ಳಿ ಆದರೆ ನೋಡಿ, ಈರುಳ್ಳಿ ಎಲ್ಲ ಕಟ್ ಮಾಡ್ತಿದ್ದಾರೆ, ನೀವೇ ನೋಡ್ಬೋದು. ಈ ಥರ ಇರುತ್ತೆ ಈರುಳ್ಳಿನೆಲ್ಲ ಕಟ್ ಮಾಡ್ತಾರೆ. ಬೆಳೆದಿರೋದು ಬೆಳೆ ಇದು ಕಟ್ ಮಾಡಿರೋದು ಆಲ್ರೆಡಿ. ಈರುಳ್ಳಿ ಇದೆಯಲ್ಲ, ಇದನ್ನು ಇಲ್ಲಿಗೆ ಕಟ್ ಮಾಡಿ ತೆಗೆದು ಇದನ್ನು ಪ್ಯಾಕೆಟ್ಗೆ ಹಾಕ್ತಾರೆ. ಇದು ಹಂಗೆ ಬಿಡ್ತಾರೆ ಹೊಲದಲ್ಲಿ. ರೇಟ್ ಅಂತೂ ಏನೂ ಇಲ್ವಂತೆ. ನಿಜವಾಗ್ಲೂ ತುಂಬ ಬೇಜಾರಾಗ್ತಿದ್ದಾರೆ, ಏನು ರೇಟ್ ಇಲ್ಲ. ಅವ್ರನ್ನೇ ಕೇಳಿಬಿಟ್ಟು ಏನು ಎತ್ತಂತ ಕೇಳೋಣ. ಅಣ್ಣ, ಈರುಳ್ಳಿ ಬೆಳೆ ಹೆಂಗಿದೆ ಅಣ್ಣ ನಿಮ್ಗೆ ಬೆಳೆದಿರೋದು? ಬೆಳೆ ಕಡಿಮೆನೇ ಇರೋದು. ಬೆಳೆ ಕಡಿಮೆ ಇರೋದು ಒಂದು ಪಕ್ಷ ಆದರೆ ಒಂದು ಕಡೆ ಇದ್ದರೆ ರೇಟು ಅದು ಇಲ್ಲಿ ಕೊಯ್ಯೋಕ್ಕೆ 100 ರೂಪಾಯಿ ಕೊಡ್ತಾ ಇದೀವಿ. ಪ್ಯಾಕೆಟ್ ಹಾಕೊಂಡೋದ್ರೆ 100 ರೂಪಾಯಿಲಿದ್ದ 400 ರೂಪಾಯಿ ಸುಸ್ತು ಹೊಡಿತೈತೆ. ಇಲ್ಲಿ ಕೊಯ್ಯೋಕ್ಕೆ 100 ರೂಪಾಯಿ ಕೊಟ್ಟರೆ ನಿಮಗೆ 400 ರೂಪಾಯಲ್ಲಿ ಏನು ಉಳಿಯುತ್ತಣ್ಣ ಬೆಳೆದಿದ್ದು ಎಲ್ಲ? ಇವಾಗ ವ್ಯವಸಾಯನೇ ಮಾಡಬಾರ್ದು ಎಂಬ ಪರಿಸ್ಥಿತಿ ಬಂದ್ಬಿಡುತ್ತೆ. ನೀವು ವ್ಯವಸಾಯ ಮಾಡಲ್ಲ ಅಂದರೆ ನಾವೆಲ್ಲ ಊಟ ಹೆಂಗೆ ಮಾಡೋದು? ನಮಗೆ ಬೇರೆ ಕಡೆ ನಮಗೆ ಏನು ಮಾಡೋಣ, ನಮ್ಮದು ಇವಾಗ ಮೇಲೆ ಬರುತ್ತಲ್ಲ ಮಾಡಿದ್ಕೆಲ್ಲ. ಇದಕ್ಕೆ ಏನು ನಿಮಗೆ ಸಹಾಯ ಆ ಥರ ಎಲ್ಲಿಂದ ಏನು ಆಗ್ತಿಲ್ವಾ? ಇಲ್ಲ, ಯಾವ ಮುಖ್ಯಮಂತ್ರಿಗಳಲ್ಲಿ ಪ್ರಧಾನಮಂತ್ರಿಗಳು ಯಾವ ರೈತರ ಬಗ್ಗೆ ಏನು ಇಷ್ಟು ಕಡಿಮೆ ಆಗೈತೆ ರೇಟು. ಬೇರೆ ಯಾವ್ದಾದ್ರೆ MRP ರೇಟ್ ಬಿಟ್ಟು ಮಾಡ್ಬಿಡ್ತಾರೆ. ಇದನ್ನ ಇವಾಗ ಇಡಕ್ಕೂ ಬರಲ್ಲ ನಮಗೆ. ಇವಾಗ ಮಾರಬೇಕಂದ್ರೆ ರೇಟೂ ಇಲ್ಲ. ಇವಾಗ ಲಕ್ಷಗಟ್ಟಲೆ ಸುಮ್ಮನೆ ಸಾಲಗಳು ಮಾಡಾಕ್ಬೋದು. ಅದು ಒಂದೇ ಬೆಳೆ ಬೆಳೆಯೋಕೆ ಇಷ್ಟು ಖರ್ಚಾಗಿರುತ್ತೆ, ಕಟ್ ಮಾಡೋಕೆ ಇಷ್ಟು, ಆಮೇಲೆ ಅದನ್ನೆಲ್ಲ ತಗೊಂಡೋಗ್ಬೇಕು ಮಾರ್ಕೆಟ್ಗೆ, ಅದೆಲ್ಲ ರೇಟ್ ಮಾಡಿ ಅಣ್ಣ ಜಮೀನುಗಳು ಮಾರ್ಕೊಂಡಿದ್ವಲ್ಲ ರೈತರ ಕೆಲಸ ಹಂಗೆ ಆಗಿರೋದು. ನಮ್ದು ಕೂಡ ಅಷ್ಟೇ, ನಮ್ಮ ಜಮೀನು ಇದ್ದಿದ್ದು ಮಾರ್ಕೊಂಡು ನಾವು ಬೆಂಗಳೂರಿಗೆ ಹೋಗಿ ಅಲ್ಲಿ ಸೆಟ್ಲಾಗಿ ದಿನ ಕೂಲಿ ಮಾಡ್ಕೊಂಡಿದ್ವಿ. ನಮ್ದು ಏನಿಲ್ಲ. ಬಟ್ ಎಲ್ಲರೂ ಹಂಗೆ ಅಂದರೆ ಅದೇ ಯಾರಿಗೂ ಊಟ ಇಲ್ದಂಗೆ ಆಗ್ಬಿಡುತ್ತೆ ಅಷ್ಟೇ. ನಾವು ಯೋಚನೆ ಮಾಡ್ತೀವಿ ಇವಾಗ. ಅದು ಕೂಲಿಗೂ ಯಾರು ಬರ್ತಿಲ್ವಲ್ಲ ಅಣ್ಣ, ಈಗ ಬಂದ್ರೂ ಫುಲ್ಲು ರೇಟ್ ಕೇಳ್ತಾರೆ. 700-800 ರೂಪಾಯಿ ಒಂದು ಲೇಬರ್ ಕೇಳ್ತಾರೆ. ಒಂದು ಲೇಬರ್ಗೆ 700-800 ರೂಪಾಯಿ ಅಂದರೆ ದಿನಕ್ಕೆ. ಅವ್ರು ಬೆಳೆದಿರೋ ಬೆಳೆಗೆ ನೀರು ನಿಜವಾಗ್ಲೂ ನಿಮ್ಗೆ ಗೊತ್ತು. ಈರುಳ್ಳಿ ನಾವು ಅಲ್ಲಿ ಕೊಂಡ್ಕೊಳ್ಳುವಾಗಲೇ 30 ರೂಪಾಯಿ ಹಂಗಿದೆ ಅಂದರೆ ಇವ್ರಿಗೆ ಬೀಳೋದೇ 10 ರೂಪಾಯಿ ಹಂಗೆ ಬೀಳುತ್ತೆ ಅಷ್ಟೇ. ಎಲ್ಲ ದಳ್ಳಾಳಿಗಳು ಉದ್ಧಾರ ಆಗ್ತಿದ್ದಾರೆ ಹೊರತು ಯಾವುದು ರೈತರಂತೂ ನಿಜವಾಗ್ಲೂ ಯಾವಾಗಲೂ ನೋವು ಪಡ್ತಿರೋದೆ. ಅದಕ್ಕೆ ಏನಾದರೂ ಕಾರ್ಯಕ್ರಮ ತಗೊಂಡ್ಲೇಬೇಕಲ್ಲ, ಯಾರು ತಗೊಳಲ್ಲ. ಯಾವಾಗಲಿಂದ ಹೇಳ್ತಾನೆ ಇದ್ದಾರೆ, ಬಟ್ ಯಾರು ರೈತರಿಗೆ ಅಂತೂ ಒಂದು ಇದಾಗಿಲ್ಲ. ದಲ್ಲಾಳಿ ಮಾಡೋರೆ ದುಡ್ಡು ಮಾಡ್ತಿರೋದು. ನೀವೇ ಯೋಚನೆ ಮಾಡಿ, ಇಲ್ಲಿ 10 ರೂಪಾಯಿ ಇವ್ರಿಗೆ ಬಿದ್ದು ನಾವು 30 ರೂಪಾಯಿ ತಗೊಂಡ್ರೆ 20 ರೂಪಾಯಿ ಜಾಸ್ತಿ. ಇಷ್ಟ ಕಷ್ಟಪಟ್ಟು ಅವ್ರಿಗೆ ಏನಿರಲ್ವಲ್ಲ. ಇದನ್ನು ಯೋಚನೆ ಮಾಡಬೇಕು, ಒಂದು ನಿಜಾಯಿತಿಯಾಗಿ ಮಾಡಬೇಕು, ಬರೀ ಮಾತಲ್ಲಿ ಹೇಳೋದಲ್ಲ. ರೈತರಿಗೂ ಏನಾದರೂ ಒಂದು ಒಳ್ಳೇದು ಮಾಡಬೇಕು. ಸರ್ಕಾರನೇ ಗಮನ ಹರಿಸೋದಿಲ್ಲ. ಎಲ್ಲರೂ ಹೇಳ್ತಾರೆ, ಬಟ್ ಅದ್ರ ಬಗ್ಗೆ ಏನು, ರೈತರು ಅಂದ್ರೆ ಯಾರು ಕೇರೆ ಮಾಡಿಲ್ಲ. ರೈತರ ಬಗ್ಗೆ ಕಾಳಜಿನೇ ಇಲ್ಲ ಯಾರಿಗೂ. ನಾವು ಬೆಳೆದ್ರಾಗ ಅವ್ರಿಗೂ ಸ್ವಲ್ಪ. ಹೌದು, ಫೈನಲ್ ಆಗಿ ರೈತರಿಲ್ಲ ಅಂದರೆ ಏನು ಇರಲ್ಲ. ಊಟ ಗೀಟ ನಾವು ಏನು ಏರೋಪ್ಲೇನ್ ಕಂಡಿದ್ದು ಏನಿದೆ, ಊಟ ಮಾಡ್ದಿದ್ದು ಭಾಳ ಕಷ್ಟ ಐತೆ. ರೈತರ ಕೆಲಸನೇ ಮಾಡಬಾರ್ದು, ಆ ಪರಿಸ್ಥಿತಿ ಬಂದ್ಬಿಟ್ಟಿದ್ವಿ. ರೈತರು ಯಾವಾಗಲೂ ಬೇಜಾರಾಗಿರ್ಬಾರ್ದು. ಅವ್ರು ಚೆನ್ನಾಗಿದ್ರೇ ದೇಶ ಚೆನ್ನಾಗಿರೋದು. ಸರಿ, ಸೇವಂತಿ ಹೂವು ಬಿಡಿಸ್ತಿದ್ದಾರೆ. ಇದು ಮೆಕ್ಕೆಜೋಳದ ತೋಟ ನೋಡಿ. ಫಸಲು ಬಂದುಬಿಟ್ಟಿದೆ, ಆಗಲೇ ಕಟ್ ಮಾಡ್ಬೇಕಷ್ಟೆ. ಅದರಲ್ಲಿ ತೆನೆಗಳು ಇದೆ ನೋಡಿ. ಫಸಲು ಬಂದುಬಿಟ್ಟಿದೆ, ಕಟ್ ಮಾಡ್ಬೇಕಷ್ಟೇ ಇದನ್ನು ನೋಡಿ. ಪಾಪ ಅವರು ಕರೆದ್ಬಿಟ್ಟು ಅದು ವೀಡಿಯೋ ಎಲ್ಲ ತಗೊಳ್ರಿ ಅಂತ ಹೇಳಿದ್ರು. ನಾನು ನಿಜವಾಗ್ಲೂ ನೋಡಿದ್ದೀನಿ, ರೈತರಿಗೆ ತುಂಬ ಅನ್ಯಾಯ ಆಗುತ್ತೆ. ನಾವು ರೈತರು ನೋಡಿ 5-10 ರೂಪಾಯಿ ಇರುತ್ತೆ ಬೆಳೆಗೆ ಅವ್ರ ಪ್ರೈಸು. ನಾವು ಕೊಂಡ್ಕೊಳ್ಳೋದು ನೋಡಿದ್ರೆ 30 ರೂಪಾಯಿ 40 ರೂಪಾಯಿಗೆ ಕೊಂಡ್ಕೊತೀವಿ. ದಳ್ಳಾಳಿಗಳಿಗೆ ಹೋಗ್ತಿದೆ ಎಲ್ಲ ಪ್ರೈಸ್ ಅನ್ನೋದು.
ಓಕೆ ಅವ್ರಿಗೆ ಆದಷ್ಟು ಹೋಗ್ಬೇಕು. ಬಟ್ ಬೆಳೆದಿರೋನಿಗೆ 6-7 ತಿಂಗಳು ಅದು ಬೆವರು ಸುರಿಸಿ ರಕ್ತ ಕಡಿಮೆ ಮಾಡ್ಕೊಂಡು ದುಡ್ದಿರ್ತಾರೆ, ಅಂಥವ್ರಿಗೆ ಇದು ಬೇಕಲ್ಲ ತಾನೇ, ಅವ್ರಿಗೆ ಜಾಸ್ತಿ ಹೋಗ್ಬೇಕು ತಾನೆ ದುಡ್ಡು ಅನ್ನೋದು. ಸೊ ಅದು ಫಸ್ಟಿಂದಲೂ ನಡೀತಾನೆ ಇದೆ, ಫಸ್ಟಿಂದಲೂ ಆ ಪ್ರಾಬ್ಲಮ್ ಇದೆ. ಎಲ್ಲರೂ ಬಂದವರೆಲ್ಲ ನಾವು ಏನಾದರೂ ಮಾಡ್ತೀವಿ ಅಂತಾರೆ. ಅದು ಏನಾದರೂ ಒಂದು ಅವ್ರಿಗೆ ನ್ಯಾಯ ಮಾಡ್ಬೇಕು ನಿಜವಾಗ್ಲೂ. ರೈತರಿಗೆ ಯಾರು ಕಷ್ಟ ಜಾಸ್ತಿ ಪಟ್ಟಿರ್ತಾರೋ ಅವ್ರಿಗೆ ಸಿಗ್ಬೇಕು ತಾನೆ. ಸೊ ಆದ್ದರಿಂದ ರೈತರಿಗೆ ಒಳ್ಳೆ ಪ್ರೈಸ್ ಸಿಗೋ ಥರ ಮಾಡಬೇಕು. ಅವರೆಷ್ಟು ಕಷ್ಟಪಟ್ಟು ಬೆಳೆದ್ಬಿಟ್ಟು ಅವ್ರಿಗೆ ಪ್ರೈಸ್ ಏನೂ ಸಿಗಲಿಲ್ಲ ಅಂದರೆ ಹೆಂಗಾಗುತ್ತೆ ಹೇಳಿ? ಏನೂ ಆಗಲ್ಲಲ್ಲ. ಸೊ ಅವ್ರಿಗೆ ಮಿನಿಮಮ್ ಇಷ್ಟಕ್ಕೆ ಅಂತ ಇಟ್ಬಿಡ್ಬೇಕು, ಫಿಕ್ಸೆಡ್ ಪ್ರೈಸ್ ಇಷ್ಟು ಕೊಡಲೇಬೇಕು ಅಂತ, ಅವಾಗಲೇ ಚೆನ್ನಾಗಿರೋದು. ರೈತರಿಗೆ ಬೆಳೆಗೆ ಇಷ್ಟು ಪ್ರೈಸ್ ಅಂತ ಫಿಕ್ಸಾಗಿ ಮಾಡಲೇಬೇಕು. ಅದು ಯಾವಾಗಲಿಂದ ಎಲ್ಲರೂ ಹೇಳ್ತಿದ್ದಾರೆ, ಬಟ್ ಯಾರೂ ಮಾಡಿಲ್ಲ. ಈರುಳ್ಳಿ ನೋಡಿ ಇವಾಗ ನಿಜವಾಗ್ಲೂ ಎಷ್ಟು ಅವರು ಬಿಸಾಕ್ಬೇಕು ಅನ್ನೋ ಥರ ಆಗಿದೆ. ನಮ್ಮ ರಿಲೇಷನ್ ಅವ್ರಿಗೆ ನೋಡಿದೆ ಇಲ್ಲೇ, ನಿಜವಾಗ್ಲೂ ತುಂಬ ಅನ್ಯಾಯ ಅದಂತೂ. ಹಂಗಾಗಿದೆ. ಎಕ್ಸಾಂಪಲ್ ನೋಡಿ, ನಾವು ಮೆಕ್ಕೆಜೋಳ ಅನ್ನೋದು ನಾವು 60-70 ರೂಪಾಯಿ ಕೊಂಡ್ಕೊಂಡ್ರೆ ರೈತರಿಗೆ ಬೀಳೋದೇ 15-20 ರೂಪಾಯಿ ಬಿದ್ದಿರುತ್ತೆ. ಆಮೇಲೆ ಬಂದುಬಿಟ್ಟು ಇವಾಗ ಮೆಣಸಿನ್ಕಾಯಿ 80 ರೂಪಾಯಿ ಕೊಂಡ್ಕೊಂಡ್ರೆ ಅವ್ರಿಗೆ ಬೀಳೋದು 20 ರೂಪಾಯಿ ಆ ಥರ ಬಿದ್ದಿರುತ್ತೆ. ಈರುಳ್ಳಿನ ಅಷ್ಟೇ 50-60 ರೂಪಾಯಿ 80 ರೂಪಾಯಿ ರೇಟ್ ಇದ್ದಾಗಲೂ ಅವ್ರಿಗೆ ಬೀಳೋದು ಅಷ್ಟೇ 20 ರೂಪಾಯಿ ಆ ಥರ ಬೀಳುತ್ತೆ. ಸೊ ಆಲ್ಮೋಸ್ಟ್ 60% ಮಾರ್ಜಿನ್ ಅನ್ನೋದು ಹೊರಗಡೆ ಹೋಗುತ್ತೆ. ಅವ್ರಿಗೆ 20%, 30 ಇಲ್ಲ 40 ಅದೇ ರೇಂಜಲ್ಲೇ ಸಿಗೋದು ರೈತರಿಗೆ. ಅದು ಹೆಂಗೆ ಪಾಪ ಅವ್ರು ಬೆಳೆದ್ಬಿಟ್ಟು ಅಷ್ಟು ಕಷ್ಟಪಟ್ಟು ಅವ್ರಿಗೆ ಸಿಗ್ದಂಗೆ ಎಲ್ಲ ಬೇರೆಯವ್ರಿಗೆ ಸಿಕ್ಕರೆ ಹೆಂಗೆ? ಹೋಗ್ಲಿ, ಅವ್ರಿಗೆ ಮಾಡಿರೋ ಕಷ್ಟಕ್ಕೆ ಏನಾದರೂ ಸ್ವಲ್ಪ ಅವ್ರು ಕೂಲಿ ಸೇರಿಬಿಟ್ಟು ಏನಾದರೂ ಸ್ವಲ್ಪ ಲಾಭ ಆದರೂ ಬಂದರೆ ಓಕೆ. ಅದನ್ನು ಬರ್ದಂಗೆ ಬರೀ ಲಾಸೇ ಆದರೆ ಅದು ಹೆಂಗೆ ಹೇಳಿ? ಅದು ಅನ್ಯಾಯ ತಾನೆ. ಅದನ್ನೇನಾದರೂ ಒಂದು ಕ್ರಮ ತಗೊಂಡ್ಲೇಬೇಕು ನಿಜವಾಗ್ಲೂ. ಸುಮ್ಮನೆ ಮಾತಲ್ಲಿ ಹೇಳೋದಲ್ಲ, ನಾವು ಅಂಥವ್ರನ್ನೇ ಸೆಲೆಕ್ಟ್ ಮಾಡ್ತೀವಿ, ಅವರು ಹಂಗೆ ಮಾಡ್ತಾರೆ. ಸೊ ಯಾರಾದರೂ ಒಂದು ನ್ಯಾಯವಾಗಿರೋಂಥವ್ರು ಇದುವರೆಗೆ ಯಾರೂ ಬಂದಿಲ್ಲ. ಸುಮಾರು ವರ್ಷಗಳಿಂದಲೂ ನಡೀತಾನೆ ಇದೆ ಇದು ಈ ಥರ. ಸೊ ಸ್ವಲ್ಪ ಯಾರಾದರೂ ಯಾಕಂದರೆ ರೈತರು ಇಲ್ಲ ಅಂದರೆ ಮತ್ತೆ ಏನೂ ಇರೋಲ್ಲ, ದೇಶನೇ ಇರೋಲ್ಲ. ನಿಮ್ಗೆ ಯಾವ ಜಾಬ್ಗಳು ಬೇಡ, ಯಾವ ಫ್ಯಾಕ್ಟ್ರಿಗಳು ಬೇಡ, ಏನು ಬೇಡ. ರೈತರು ಒಂದು ಚೆನ್ನಾಗಿದ್ದು ಬೆಳೆಗಳೊಂದು ಚೆನ್ನಾಗಿ ಬೆಳೆದ್ರೆ ಮನುಷ್ಯ ಬದುಕ್ಬೋದು. ಸೊ ಮನುಷ್ಯಗೆ ಬೇಕಾಗಿರೋದು ಮೂಲಭೂತವಾಗಿ ಊಟ ಒಂದೇ. ಸೊ ಅವರು ಚೆನ್ನಾಗಿರ್ಬೇಕು ಯಾವತ್ತು. ಅವ್ರು ಚೆನ್ನಾಗಿದ್ದಂಗೆಲ್ಲ ಇನ್ನೂ ಚೆನ್ನಾಗಿರುತ್ತೆ. ನಮಗೆ ದೇಶನೂ ಅಭಿವೃದ್ಧಿ ಆಗುತ್ತೆ. ಅವ್ರು ಒಳ್ಳೊಳ್ಳೆ ಎಲ್ಲ ಬೆಳೆದಂಗೆಲ್ಲ ಎಕ್ಸ್ಪೋರ್ಟ್ ಮಾಡ್ಬೋದು. ಒಳ್ಳೆ ಎಲ್ಲಿ ಊಟ ಅದೆಲ್ಲ ಚೆನ್ನಾಗಿ ತಿಂದ್ಕೊಂಡಿರ್ತಾರೋ ಆ ದೇಶನೇ ಅಭಿವೃದ್ಧಿ ದೇಶ ಅಂತ. ಸೊ ರೈತರು ಚೆನ್ನಾಗಿರ್ಬೇಕು. ದಯಮಾಡಿ ಯಾರಾದರೂ ದೊಡ್ಡವರು ಅಂದರೆ ದಯಮಾಡಿ ಒಳ್ಳೆ ಪೊಲಿಟಿಷಿಯನ್ಸ್ ಬಂದು ರೈತರಿಗೆ ಒಳ್ಳೇದು ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಸೊ ಯಾರಾದರೂ ಒಬ್ಬರು ಒಳ್ಳೆ ಅಧಿಕಾರಿಗಳು, ಸೊ ಯಾವುದೇ ಮುಖ್ಯಮಂತ್ರಿ ಆಗಲಿ ಯಾರೇ ಆಗಲಿ ಇದ್ರ ಬಗ್ಗೆ ಸ್ವಲ್ಪ ಕಾಳಜಿ ತಗೊಂಡು, ಯಾವಾಗಲಿಂದ ಬರೀ ಮಾತಲ್ಲೇ ಹೇಳ್ತಿರೋದು, ಯಾವಾಗಾದರೂ ಒಂದು ಸರಿ ಕಾರ್ಯಕ್ಕೆ ತರಬೇಕು. ತಂದುಬಿಟ್ಟು ರೈತರಿಗೆ ಒಳ್ಳೇದು ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ನೋಡಿ, ರೈತರ ಬಗ್ಗೆ ಹೇಳ್ತಾ ಹೋದರೆ ತುಂಬ ಇದೆ. ಅವರು ಉತ್ತಮವಾದ ಗುಣಗಳಿರ್ಬೋದು. ರೈತರು ಯಾರಿಗೇ ಆಗಲಿ ಒಂದಿಷ್ಟು ಮನಸ್ಸಿಗೆ ನೋವಾಗ್ದಂಗೆ 10 ಜನಕ್ಕೆ ಊಟ ಆಗೋ ಒಂದು ಮನಸ್ಥಿತಿ ಇರುತ್ತೆ. ಕರೆದ್ಬಿಟ್ಟು ಅವ್ರ ಜಾಗದಲ್ಲಿ ಕೂರಿಸೋ ಒಂದು ಇದು ಇರುತ್ತೆ. ಜನಗಳು ಈಗ ಎಲ್ಲೂ ಆ ಥರ ಇರೋಲ್ಲ. ಸೊ ಅವ್ರ ದೊಡ್ಡ ದೊಡ್ಡ ಗುಣಗಳ ಬಗ್ಗೆ ಹೇಳ್ತಾ ಹೋದರೆ ಬೇಜಾನಿದೆ. ಸೊ ಯಾವತ್ತಿಗೂ ರೈತ ಬೆನ್ನೆಲುಬು ಅಂತ ಹೇಳ್ತಾರಲ್ಲ, ಬೆನ್ನೆಲುಬು ಅಷ್ಟೇ ಅಲ್ಲ, ಒಬ್ಬ ದೊಡ್ಡ ವ್ಯಕ್ತಿ ದೇಶಕ್ಕೆ. ರೈತ ಅನ್ನೋದು ಒಬ್ಬ ಒಳ್ಳೆ ವ್ಯಕ್ತಿ. ಸೊ ಇನ್ನು ಹೇಳ್ತಾ ಹೋದರೆ ಜಾಸ್ತಿ ಇದೆ ರೈತನ ಬಗ್ಗೆ, ಅಷ್ಟೊಂದು ಹೇಳೋಕ್ಕಾಗಲ್ಲ, ನಮಗೂ ಟೈಮ್ ಆಗುತ್ತೆ. ನಾನು ನೋಡ್ತೀನಿ. ಈರುಳ್ಳಿ ಕೀಳ್ತಿದ್ದಾರೆ ನೋಡಿ. ನಾನು ನಮ್ಮ ರಿಲೇಷನಲ್ಲಿ ಹೇಳಿದ್ನಲ್ಲ ಈರುಳ್ಳಿ ಬೆಳೆದಿದ್ದಾರೆ ಅಂತ, ಅವ್ರಿಗೇನು ರೇಟ್ ಸಿಗ್ತಿಲ್ವಂತೆ. ಆಲ್ರೆಡಿ ಹಾಕಿದ್ದಾರೆ, ಚೀಲಗಳಿಗೆಲ್ಲ ತುಂಬಿಟ್ಟಿದ್ದಾರೆ ಅವರು. ಬಟ್ ಅದರಿಂದ ಅವ್ರಿಗೇನು ಲಾಭ ಸಿಗ್ತಾಯಿಲ್ಲ, ಅಂದರೆ ಫುಲ್ ಲಾಸ್ ಆಗಿಬಿಟ್ಟಿದೆ. ಇವಾಗ ಮತ್ತೆ ಅವರು ಅಲ್ಲಿಂದ ಬೆಂಗಳೂರಿಗೆ ಹಾಕ್ಕೊಂಡು ಹೋದರೆ ಒಂದು 300 ಕಿಲೋಮೀಟ್ರು, ಅದು ಲಾಸ್ ಆಗುತ್ತೆ. ಅದು ಗಾಡಿದು ಪ್ರೈಸು ಎಲ್ಲ, ರೆಂಟು ಎಲ್ಲ, ಲಾರಿದು. ಸೊ ಏನು ಮಾಡೋದು ಬೇಡ, ಅಲ್ಲೇ ಬಿಸಾಕ್ಬಿಡೋಣ, ತಿಪ್ಪೆಗೆ ಹಾಕ್ಬಿಡೋಣ ಅಂತ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಬಟ್ ಅವ್ರ ಮನೆಯಲ್ಲಿರೋಂಥ ಒಬ್ಬ ಅಜ್ಜಿ ಹೋಗ್ತಾ ಇಲ್ಲ. ಯಾಕೆ ಅಂತಂದರೆ
ಊರಲ್ಲಿ ಜನಗಳು ಏನಂತಾರೆ ಬೆಳೆದು ಬಿಟ್ಟು ಬಿಸಾಕಿದ್ರೆ ಅಂತ. ಅವರಿಗೆ ದುಡ್ಡು ಖರ್ಚು ಮಾಡಿ ಆದರೂ ತಗೊಂಡು ಹೋಗೋಣ ಅಂದರೆ ಅದೊಂದು ಮರ್ಯಾದೆ, ಅದೊಂಥರ ಮರ್ಯಾದೆ ಇರೋಲ್ಲ ಮತ್ತೆ ಬೆಳೆ ಬಿಸಾಕಿದ್ರೆ ಅಂತ. ಸೊ ಅದು ಎಷ್ಟು ಇದೆ ನೋಡಿ, ನನಗೆ ಅಸಲು ಆಶ್ಚರ್ಯ ಇಲ್ಲ. ಈ ಲಾಸ್ ಆದರೆ ಮತ್ತೆ ದುಡ್ಡಿಟ್ಟು ಮರ್ಯಾದೆ ಅಂತ ಜನಗಳು ಏನು ಅನ್ಕೊಂತಾರೆ ಬಿಸಾಕ್ತಾರೆ ಅಂದರೆ ನನಗೆ ಒಂಥರ ಆಗೋಯ್ತು. ಸೊ ಹಂಗೆ ಗೌರವ, ಮಾನ, ಮರ್ಯಾದೆ, ದಾನ ಮತ್ತು ಸ್ನೇಹ, ಪ್ರೀತಿ ಇವಕ್ಕೆಲ್ಲದಕ್ಕೂ ರೈತ ಅನ್ನೋನು ಸಿಂಬಲ್. ಇಲ್ಲಿ ಕೂಡ ಸ್ವಲ್ಪ ಬೆಟ್ಟ ಅನ್ನೋದಿದೆ, ಅದಕ್ಕೆ ಇಲ್ಲಿ ಕೂಡ ಫ್ಯಾನುಗಳು, ಕರೆಂಟ್ ಉತ್ಪತ್ತಿ ಮಾಡೋಂಥ ವಿಂಡ್ ಫ್ಯಾನುಗಳನ್ನ ಅಳವಡಿಸಿದ್ದಾರೆ ನೋಡಿ. ಇಲ್ಲಿ ಕೂಡ ಅದೇ ನೋಡಿ, ಈರುಳ್ಳಿ ಬೆಳೀತಾ ಇದ್ದಾರೆ. ಪರಂಗಿ ತೋಟ ನೋಡಿ ಎಷ್ಟು ಚೆನ್ನಾಗಿದೆ, ಬೆಳೆ ಸಖತ್ತಾಗಿದೆ. ಈ ಕಡೆ ಎಲ್ಲ ಹಾಕಲ್ಲ, ರೇರಾಗಿ ಹಾಕ್ತಿರ್ತಾರೆ ಅಷ್ಟೇ. ಇಲ್ಲಿ ಫ್ಯಾನ್ ನೋಡಿ ತುಂಬ ಕ್ಲಿಯರಾಗಿ ಕಾಣಿಸುತ್ತೆ ಕೆಳಗಲಿಂದ ಮೇಲಿನವರೆಗೂ. ಇಲ್ಲಿ ಫ್ಯಾನ್ ನೋಡಿ ಎಷ್ಟು ಕ್ಲೀನಾಗಿ ಕಾಣಿಸ್ತಿದೆ ಫುಲ್. ಇಲ್ಲಿ ಇನ್ನೂ ಹತ್ರ ಇದ್ದಾವೆ, ಸೌಂಡ್ ಕೂಡ ಕೇಳಿಸ್ತಾ ಇತ್ತು ನೋಡಿ, ಹೂ ಅಂತ. ಒಳಗೆ ಕೂಡ ಹೋಗ್ಬೋದು. ನಾರ್ಮಲಾಗಿ ಹೋಗೋ ಹಾಗಿಲ್ಲ, ನಾವೀಗ ನೋಡ್ಬೇಕಂದ್ರೆ ಹೋಗ್ಬೋದು, ಬಟ್ ಬೇಡ, ನನಗೆ ಟೈಮ್ ಇಲ್ಲ, ಹೊಡ್ತೀನಿ. ಸೊ ನಾವಿನ್ನು ನೋಡೋಣ, ಟೈಮ್ ಇಲ್ಲ ನಮಗೆ, ಸಾಕು ಇನ್ನು. ಈ ಕಡೆ ಇನ್ನೇನೋ ಅಂಥದ್ದು ಏನೂ ಇಲ್ಲ, ನಾರ್ಮಲೇ ಎಲ್ಲ ತೋಟಗಳು ಅಂತ. ತೊಗರಿ ಹಾಕಿದ್ದಾರೆ, ಇದು ತೊಗರಿ, ಇದು ಕೂಡ ತೊಗರಿನೇ. ತೊಗರಿ ಅದೆಲ್ಲ ತೊಗರಿನೂ ಬೆಳೀತಾರೆ ಈ ಕಡೆ, ಅಲ್ಲಲ್ಲಿ ತುಂಬ ಹಾಕ್ಬಿಟ್ಟಿದ್ದಾರೆ ನೋಡಿ ಇವ್ರು ತೊಗರಿ. ಪಕ್ಷಿಗಳು ನೋಡಿ, ತೊಗರಿ. ಈರುಳ್ಳಿ ಬಿಡಿಸ್ತಾ ಇದ್ದಾರೆ ನೋಡಿ, ಒಂದೊಂದ್ಸರಿ ಹಂಗೆ ಕುಪ್ಪೆಗೆ ಹಾಕ್ಕೊಂಡು ಬಿಡಿಸ್ತಾರೆ. ಕೆಲವರು ಪಾಕೆಟಿಗೆ ತುಂಬಿ ಹೊಲಿತಿದ್ದಾರೆ, ಅದು ಮೆಕ್ಕೆಜೋಳ ಫಸಲಿಗೆ ಬಂದಿರೋ ಅಂಥದ್ದು. ಇದನ್ನೇನೋ ಅಂತಾರೆ, ಅದು ಸರಿಯಾಗಿ ಗೊತ್ತಿಲ್ಲ. ತೊಗರಿ ನೋಡಿ, ಇದು ತೊಗರಿ, ಅದು ತೊಗರಿ. ತೊಗರಿ ಕೂಡ ತುಂಬ ಜನ ಹಾಕಿದ್ದಾರೆ ಇಲ್ಲಿ. ಟಮಟೆ ಹಣ್ಣು ಹಾಕಿದ್ದಾರೆ, ಆ ಕೋಲುಗಳು ಕಾಣ್ತಿದ್ದಾವಲ್ಲ, ಅದು ಟಮಟೆ ಹಣ್ಣಿಗೆ ಹಾಕಿರೋವಂಥದ್ದು ಕೋಲ್, ಅದು ಬಳ್ಳಿಗೆ.
ಅಲ್ಲಿ ಎಲ್ಲ ಗಿಡದಲ್ಲಿ ಎಲ್ಲ ಕೊಳ್ತೋಗ್ಬಿಟ್ಟಿದೆ, ಸುಮಾರು ಒಂದು 2-3 ಎಕರೆ. ಯಾಕಂದರೆ ಪ್ರೈಸ್ ಇರಲ್ಲ, ಅದು ಕಿತ್ತರೆ ಮತ್ತು ಅದಕ್ಕಾಗೋ ಖರ್ಚು ನಮ್ಮಲ್ಲಿ ಬರುತ್ತಲ್ಲ, ಅದಾದರೂ ಉಳಿಯುತ್ತೆ ಅಂತ ಹೇಳ್ಬಿಟ್ಟು ಕೀಳಲ್ಲ, ಹಂಗೆ ಬಿಟ್ಬಿಟ್ಟಾರೆ. ಮತ್ತು ಇಲ್ಲಿ ಒಂದು ಹಳ್ಳಿಯಲ್ಲಿ ಬರಬೇಕಾದ್ರೆ ಮನೆ ಮುಂದೆ ತಿಪ್ಪೆ ಇದೆ, ಆ ತಿಪ್ಪೆಯಲ್ಲಿ ಸುಮಾರು ಒಂದು ಅರ್ಧ ಟ್ಯಾಕ್ಟ್ರಿ ಈರುಳ್ಳಿ ಬಿಸಾಕ್ಬಿಟ್ಟಿದ್ದಾರೆ. ತಿನ್ನಷ್ಟು ಇಟ್ಕೊಂಡಿರ್ತಾರೆ, ಬೇಕಾದಷ್ಟು ಕೊಟ್ಟಿರ್ತಾರೆ, ಮತ್ತು ಇನ್ನೇನು ಮಾಡೋದು, ಮಿಕ್ಕಿದ್ದು ಸುಮ್ಮನೆ ಕೊಳ್ತೋಗಿ ಸ್ಮೆಲ್ ಬರ್ತವೆ ಅಂತ ಬಿಸಾಕ್ಬಿಟ್ಟಿದ್ದಾರೆ. ನೋಡಿ, ಇದು ಪರಿಸ್ಥಿತಿ ನಿಜವಾಗ್ಲೂ ರೈತರದ್ದು. ಏನು ಮಾಡೋದು, ಅವ್ರು ಬೆಳೆದಿರೋ ಒಂದು ಕಾಸ್ಟು ಅದೆಲ್ಲ ಸಾಲಗಳು ಮಾಡಿರ್ತಾರೆ, ಏನು ಮಾಡ್ಬೇಕು ಹೇಳಿ. ಅದಕ್ಕೆ ಅವ್ರು ಹೊಲಗಳು ಮಾರೋದು, ಕೆಲವರೆಲ್ಲ ವಿಷ ಕೊಡು ಸಾಯೋದು, ಆ ಥರ ಮಾಡ್ತಾರೆ. ಬಟ್ ನೀವು ದೇಶಕ್ಕೆ ಅನ್ನ ಕೊಡೋ ಅಂಥವ್ರು, ನೀವು ಯಾವತ್ತೂ ವಿಷಯ ತಗೊಳೋದು ಆ ಥರ ಮಾಡಬಾರ್ದು ರೈತರು ಯಾವತ್ತಾಗಲಿ. ಅದೇನೇ ಇದ್ದು ನಿಂತು ಹೋರಾಡಿ, ರೈತರಿಗಿಂತ ಜಾಸ್ತಿ ಯಾರೂ ಇಲ್ಲ. ಸೊ ಎಲ್ಲರೂ ಸೇರಿ ಹೋರಾಡಿದ್ರೆ ಏನಾದರೂ ಒಂದು ಆಗುತ್ತೆ ಅಷ್ಟೇ ಹೊರತು ಆ ಥರ ನೆಗೆಟಿವ್ ಥಾಟ್ಸ್ ಎಲ್ಲ ಮಾಡಬಾರ್ದು. ತೊಗರಿ ಇದೆಲ್ಲ ಸರಿ, ನಾವು ಹೊರಡೋಣ, ಟೈಮ್ ಆಗ್ಬಿಡ್ತು, ಇನ್ನು ಹೋಗ್ಬಿಡೋಣ. ಇಲ್ಲ ನಾರ್ಮಲ್ ಇದೇ ಪರಿಸ್ಥಿತಿ ಅಂತೂ ಅದೇ ನಿಜವಾಗ್ಲೂ ಬೇಜಾನ್ ಜನ ಹೇಳಿದ್ನಲ್ಲ, ನಮ್ಮ ರಿಲೇಷನ್ ಅವರೇ ಎಷ್ಟು 100-200 ಪ್ಯಾಕೆಟ್ ಈರುಳ್ಳಿನ ಬಿಸಾಕ್ಬೇಕಂತಿದ್ದಾರೆ. ಅಷ್ಟು ಹೀನಾಯವಾದ, ಅದೇ ಹಾಕ್ಕೊಂಡು ಹೋಗಿರೋ ಪ್ರೈಸು ಬರದೇ ಇರೋ ಥರ ಇದೆ ಅಂತ ಹೇಳಿದ್ನಲ್ಲ, ಆ ಥರ ಇದೆ. ಇವಾಗ ಇಲ್ಲಿ ಬಿಸಾಕಿದವರು ಟಮಟೆ ಹಣ್ಣು ಹಂಗೆ ಕೊಳಿಯೋಕ್ಕೆ ಬಿಟ್ಬಿಟ್ಟಿರ್ತಾರೆ. ಈ ಥರ ಇರುತ್ತೆ ಎಲ್ಲ ರೈತರ ಪರಿಸ್ಥಿತಿ, ಹಂಗೆ ಇದೆ, ಏನು ಮಾಡೋಕ್ಕಾಗಲ್ಲ ಅಂಥ ದೇಶ ನಮ್ಮದು. ಇದೂ ತೊಗರಿನೇ ನೋಡಿ, ಬಟ್ ಸರಿಯಾಗಿ ಬೆಳೆದಿಲ್ಲ. ಮಳೆ ಸರಿಯಾಗಿ ಬಂದಿರಬೇಕು, ಇಲ್ಲ ಸರಿಯಾಗಿ ಬಂದಿರಬಾರ್ದು. ಕೆಲವು ಟೈಮ್ ಬಂದರೆ ಒಳ್ಳೆಯದು, ಕೆಲವು ಟೈಮ್ ಬಾರದೇ ಇದ್ದರೆ ಒಳ್ಳೆಯದು. ಹಂಗೆ ತುಂಬ ಕಷ್ಟ. ಬೆಳೆ ತೆಗಿಬೇಕಂದ್ರೆ ಸುಮ್ಮನೆ ಅಲ್ಲ, ನಮ್ಮ ಕೆಲಸದ ಮೇಲೆ ಡಿಪೆಂಡ್ ಇರಲ್ಲ. ಇದು ಅವಾಗ ಅದೇನೋ ಗೊತ್ತಿಲ್ಲ ಅಂದನಲ್ಲ, ಅದು ಸಾಸಿವೆ ನೋಡಿ, ಅದು ಮೇಲೆ ಬಂದು ಹೋಗ್ಬಿಟ್ಟಿರೋದು ಸಾಸಿವೆ. ಎರಡು ನಾಯಿಗಳು ನಿಂತಿದ್ವು, ಅನ್ನೇ ನೋಡ್ತಿದ್ದಾವೆ. ನಮ್ಮ ಮುಂದೆ ಬಂದರೂ ಕತ್ತು ತಿರುಗಿಸ್ಕೊಂಡು ನೋಡ್ತಿದ್ದಾವೆ. ಅಲ್ಲಿ ಹಸುಗಳು ಒಂದಿದ್ವು ಊರಲ್ಲಿ, ಹಸು ಹಂಗೆ ನನ್ನೇ ಪಿಳಿ ನೋಡ್ತೈತೆ. ಹಸುಗಳು ನಾಯಿಗಳೆಲ್ಲ ನನ್ನೇ ನೋಡ್ತಿದ್ದಾವೆ, ಜನರೇ ಅಷ್ಟೇ ಅಲ್ಲ. ಏನೋ ಒಂಥರ ಡಿಫ್ರೆಂಟಾಗಿದೆ. ಆ ನಾಯಿಗಳು ನನ್ನೇ ನೋಡಿದ್ದು ತುಂಬ ಚೆನ್ನಾಗಿತ್ತು, ನಿಜವಾಗ್ಲೂ ಒಳ್ಳೆ ಫನ್ನಿಯಾಗಿ ಸಕ್ಕತ್ತಿತ್ತು. ಆಕ್ಳದ್ದು ಹಂಗೆ ಇತ್ತು. ಬಟ್ ನನ್ನ ಜೇಬಲ್ಲಿರೋ ಫೋನ್ ತೆಗೆದು ಅದು ಲಾಕ್ ಓಪನ್ ಮಾಡಿ ಆ ಕ್ಯಾಮ್ರಾ ಸೆಟ್ ಮಾಡಿ ಅದು ಮಾಸ್ಟರ್ಗೆ ಇರಲ್ಲ, ಮುಂದೆ ಬರ್ತೀನಿ. ನಿಲ್ಸ್ಕೊಳಕ್ಕೆ ಒಂದೇ ಸರಿ ಬ್ರೇಕ್ ಹಿಡಿದು ನಿಲ್ಲಕ್ಕಾಗಲ್ಲ, ಸೈಕಲ್ ಇದೆ ಅಷ್ಟು ಚೆನ್ನಾಗಿರಲ್ಲ ಬ್ರೇಕು. ಆ ಥರ ತುಂಬ ಮಿಸ್ ಆಗ್ತೀನಿ. ಮತ್ತು ಹಿಂದಕ್ಕೆ ಹೋಗೋಕ್ಕೆ ಮನಸ್ಸು ಬರೋಲ್ಲ, ಬೇಜಾರು. ತುಳಿದು ಇದರಲ್ಲಿರ್ತೀವ, ಸುಸ್ತಾಗಿ ಆಗಲ್ಲ. ಚಳ್ಳಕೆರೆ ಇನ್ನೂ 10 ಕಿಲೋಮೀಟರ್. ಬಸ್ ನೋಡಿ ಹೆಂಗೆ ಹಾಲಿದೆ, ಅಷ್ಟು ರಶ್ ಆಗಿದೆ. ಆ ಕಡೆ ಫುಲ್ಲು ಹಾಲ್ಬಿಟ್ಟಿದೆ. ಇನ್ನೂ ಕಡಿಮೆ ಜನಗಳು ಎಲ್ಲ ಹೊರಗೆ ಕಾಣ್ತಾರೆ, ಕಾಣ್ತಿಲ್ಲ. ನೋಡಿ ಎಲ್ಲ ಫ್ಲಾಟ್ಸ್ ಹಾಕ್ಬಿಟ್ಟಿದ್ದಾರೆ. ಆ ಕಡೆ ಈ ಕಡೆ ಎಲ್ಲ ತೋಟಗಳಿದ್ದಾವೆ. ಊರು ಇನ್ನೂ ಒಂದು 5 ಕಿಲೋಮೀಟ್ರ್ ಇದೆ. ಆ ಊರಂದರೆ ಅದು ಯಾವುದೋ ಒಂದು ಸಣ್ಣ ಹಳ್ಳಿ, ಅದು ಸಿಟಿನೂ ಅಲ್ಲ. ಚಳ್ಳಕೆರೆ ಇನ್ನೂ 10 ಕಿಲೋಮೀಟ್ರ್ ಇದೆ, ದುರ್ಗ ಒಂದು 20 ಕಿಲೋಮೀಟ್ರ್ ಇದೆ. ಬಟ್ ಫ್ಲಾಟ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ, ಅಂದರೆ ಸೈಟ್ ಮಾಡಿಬಿಟ್ಟಿದ್ದಾರೆ. ಅದು ಮೋಸ್ಟ್ಲಿ
ರೈತರ ಇದು ಅಂದರೆ ಅದು ಮೋಸ್ಟ್ಲಿ ತೋಟ, ಅದು ಹೊಲ, ಬೆಳೆ ಬೆಳೆಯೋಂಥ ಜಾಗ ಅದು. ಸೊ ನಾನು ಹೇಳೋದೇನೆಂದರೆ ಒಂದೇ, ಈ ದುಡ್ಡು ಮಾಡಬೇಕು ಅಂತ, ವ್ಯಾಲ್ಯೂ ಜಾಸ್ತಿ ಆಗಬೇಕು ನಮ್ಮ ಜಾಗದ್ದು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರು ಸಿಟಿನ 20-30 ಕಿಲೋಮೀಟ್ರ್ ಇದ್ದಂಗೆ ಒಳ್ಳೆ ಬೆಳೆ ಬೆಳೆಯುವಂಥ ಜಾಗಗಳನ್ನ, ಅಂದರೆ ಅವ್ರು ಮಾಡೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಆ ಥರದವರು ಎಲ್ಲ ಸೈಟ್ ಹಾಕ್ಬಿಡ್ತಾರೆ. ಸೈಟ್ ಹಾಕಿದ್ರೆ ಬೇಗ ದುಡ್ಡು ಬರುತ್ತಲ್ಲ, 1 ಕೋಟಿ ಹೋಗೋಂಥದ್ದು ಒಂದು 7-8 ಕೋಟಿಗೆ ಹೋಗುತ್ತೆ. ಸೊ ಆ ಥರ ಅದು ನಿಜವಾಗ್ಲೂ ತುಂಬ ತುಂಬ ತಪ್ಪದು. ಯಾಕೆ ಗೊತ್ತಾ? ಯಾಕೆ ಅಂತಂದರೆ, ನೀವು ನಿಜವಾಗ್ಲೂ ಅದು ಖಾಲಿ ಜಾಗ ಹಂಗೆ ಇದ್ದರೆ, ಬೆಳೆ ಬೆಳೆಯೋ ಜಾಗವಾಗೇ ಇದ್ದರೆ ಅದ್ರ ವ್ಯಾಲ್ಯೂ ತುಂಬ ಜಾಸ್ತಿ. ನಿಮ್ಗೆ ಇಮ್ಮಿಡಿಯೇಟ್ ಸೈಟ್ ಹಾಕಿರೋದಾಗ ಬಂದಂಥ ದುಡ್ಡು ಬರದೇ ಇರ್ಬೋದು, ಬಟ್ ಅದ್ರ ವ್ಯಾಲ್ಯೂ ಫ್ಯೂಚರಲ್ಲಿ ತುಂಬ ಜಾಸ್ತಿ. ಅದಂಗೆ ಬೆಳೆ ಬೆಳೆಯೋ ಜಾಗವಾಗಿ ಉಳ್ಕೊಂಡಿರುತ್ತೆ, ತುಂಬ ವ್ಯಾಲ್ಯೂಯಬಲ್ ಅದು. ನೀವು ಸೈಟ್ ಆಗಿದ್ರೆ ಮುಗೀತು, ಅದ್ರ ಬೆಲೆ ಅಲ್ಲಿಗೆ ಮುಗ್ದೋದಂಗೆ, ಅದ್ರಿಗೆ ಇನ್ನೇನು ಇರೋಲ್ಲ, ಅದಷ್ಟೇ ಇರುತ್ತೆ. ಬಟ್ ಬೆಳೆ ಬೆಳೆಯೋದು ಅದಕ್ಕೆ ಯಾವತ್ತಿದ್ರೂ ಡಿಮ್ಯಾಂಡ್ ಇದ್ದೇ ಇರುತ್ತೆ, ಕ್ಲಿಯರಾಗಿ. ಸೊ ಅದು ಖಾಲಿ ಜಾಗಕ್ಕೆ, ಬೆಳೆ ಬೆಳೆಯುವಂಥ ಜಾಗಕ್ಕೆ ವ್ಯಾಲ್ಯೂ ತುಂಬ ಇರುತ್ತೆ. ದುಡ್ಡು ಬರದೇ ಇದ್ದರೂ ಫ್ಯೂಚರಲ್ಲಿ ಅದಕ್ಕೆ ಒಳ್ಳೆ ಬೆಲೆ ಇರುತ್ತೆ, ವ್ಯಾಲ್ಯೂ ಇರುತ್ತೆ. ಸೈಟ್ ಹಾಕಿದ್ಮೇಲೆ ಮುಗೀತು ಅಲ್ಲಿಗೆ. ಸೊ ಬೆಳೆ ಬೆಳೆಯುವಂಥ ಜಾಗಗಳನ್ನ ಆ ಥರನ್ನೆಲ್ಲ ಸೈಟ್ ಮಾಡಬೇಡಿ. ನಿಮಗೆ ಅದು ಬೆಳೆ ಬೆಳೆಯೋ ಜಾಗವಾಗಿದ್ರೇ ನಿಮಗೆ ವ್ಯಾಲ್ಯೂ ಇರೋದು ಫ್ಯೂಚರಲ್ಲಿ. ನಾಯಿಗಳು ಬಂದು ಇವು ಹೆಂಗೆ ನೋಡ್ತಾವೆ ನೋಡೋಣ. ಅವಂತೂ ಮಿಸ್ ಅದು, ಇವಾದ್ರೂ ನೋಡ್ತಾವೆ. ಹೋಯ್ ನೋಡಿ ಹೆಂಗೆ ನೋಡ್ತಾವೆ, ನೋಡಿ 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 ಸುಮ್ಮನೆ. ಬಟ್ ಅಲ್ಲಿರೋ ನಾಯಿಗಳು ಚೆನ್ನಾಗಿ ನೋಡ್ದು, ಕಿವಿ ಹಿಂಗೆ ನಿಗರ್ಸ್ಕೊಂಡು ಯಾರಲ್ಲ ಮಚ್ಚೆ ಬಾರ ಮಚ್ಚೆ ಅನ್ನೋ ಥರ ಇತ್ತದು. ಯಾರಲ್ಲ ಇವನು ಹಿಂಗೆ ಅವನೇ, ಹಿಂಗೆ ಹೋಗ್ತಾವನೆ, ಮಚ್ಚೆ ಬಾರ್ಲ ಇಲ್ಲಿ ಯಾರು ನಿನ್ನ ಅನ್ನೋ ಥರ ಇತ್ತದು. ಒಳ್ಳೆ ಫನ್ನಿ, ಸಖತ್ತಾಗಿ ನೋಡ್ದು ಅವು. ಯಾರಲ್ಲ ಇವನು, ಏನೋ ಒಳ್ಳೆ ಡಿಫ್ರೆಂಟ್ ಆಗವನಲ್ಲ ಮಚ್ಚಿ, ಏನಿರ್ಬೋದು ಅವನು, ಮಚ್ಚೆ ಯಾರು ಬಾರ್ಲ ಅಲ್ಲಿ ಅನ್ನೋ ಥರನೇ ಇತ್ತದು. ಚಳ್ಳಕೆರೆ ಇನ್ನೊಂದು 7-8 ಕಿಲೋಮೀಟ್ರ್ ಇದೆ ಅನ್ನುವಾಗ ಒಂದು ಫಾರೆಸ್ಟ್ ಇದೆ, ಅಂದರೆ ಚಿಕ್ಕದು ಕುರ್ಚಿಲ್ ಗಿಡ ಥರ ಅಂತಾರಲ್ಲ, ನೀಲಗಿರಿ ಮರಗಳು ಜಾಸ್ತಿ ಇರ್ತವೆ, ಮುಳ್ಳಿನ ಗಿಡಗಳು ಜಾಸ್ತಿ ಇರ್ತವೆ. ಸೊ ಅಂಥ ಒಂದು ಫಾರೆಸ್ಟ್ ಏರಿಯಾ ಇದೆ, 1-2 ಬೆಟ್ಟಗಳು, ಫಾರೆಸ್ಟ್. ಇದು ಸ್ವಲ್ಪ ಚೆನ್ನಾಗಿದೆ, ಅಂದರೆ ಜಿಂಕೆಗಳಿಗೆ, ಕರಡಿಗಳಿಗೆ ಓಕೆ. ಚಿರತೆಗಳು ಕಡಿಮೆ, ಈ ಕಡೆ ಚಿರತೆಗಳು ಇರಲ್ಲ, ಇದ್ರೂ ಇರ್ಬೋದು, ಹೇಳಲಿಕ್ಕಾಗಲ್ಲ. ಕಾಡಬೇಕು, ಕರಡಿ, ಜಿಂಕೆಗಳಿಗೆ ಒಳ್ಳೆ ಜಾಗ ಇದು. ನವಿಲುಗಳು ಕೂಡ ಅರ್ಸೋದು ಕೇಳಿಸ್ತು ನನಗೆ, ನವಿಲುಗಳು. ನಾನು ರಿಪ್ಲೈ ಕೊಟ್ಟೆ, ಅವ್ರು ರಿಪ್ಲೈ ಕೊಡಲಿಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೂಡ ಇದೆ ಇಲ್ಲಿ. ಇವಾಗ ಯಾರೋ ಒಬ್ಬ ಪಾಪ ಕಾಲಿಗೆ 2 ಬಟ್ಟೆ ಸುತ್ಕೊಂಡು, ಆ ಸೈಕಲ್ಗೆ ಇಷ್ಟು ಒದ್ದಾಡ್ತಿದ್ದೀನಿ, ನಡ್ಕೊಂಡು ಹೋಗ್ತಿದ್ದಾನೆ, ಬ್ಯಾಗ್ ತಗ್ಲಾಕೊಂಡು ಬಾಟ್ಲ್ ಇಟ್ಕೊಂಡು ನಡ್ಕೊಂಡು ಜರ್ನಿ ಮಾಡ್ತಿರ್ಬೇಕು. ಚಳ್ಳಕೆರೆ ಕಾಯ್ದಿಟ್ಟ ಅರಣ್ಯ ಅಂತೆ ಬೋರ್ಡ್ ಹಾಕಿದ್ದಾರೆ. ಈ ಥರ ಮರಗಳು ಇಲ್ಲಿ ಬರೀ ಜಾಸ್ತಿ, ಮುಳ್ಳಿನ ಗಿಡಗಳು, ಒಂಥರ ಡಿಫ್ರೆಂಟ್ ಗಿಡಗಳು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೂಡ ಇದೆ ಇಲ್ಲಿ, ಫಾರೆಸ್ಟ್ ಪೊಲೀಸ್ ಆಫೀಸರ್ಸು ಎಲ್ಲ, ಸ್ಟೇಷನ್ನು ಎಲ್ಲ ಇದೆ. ಫಾರೆಸ್ಟು ಮಳೆ ಬಂದಿದೆಯಲ್ಲ, ಫುಲ್ ಹಸಿರುಗಿದೆ, ಚೆನ್ನಾಗಿ ಕಾಣ್ತಿದೆ ವ್ಯೂ. ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಒಳ್ಳೆ ಫೀಲ್ ಬರ್ತಾಯಿದೆ. ಚಳ್ಳಕೆರೆ 7 ಕಿಲೋಮೀಟ್ರ್ ಇದೆ. ಅದೇ ಬೇಸಿಗೆ ಕಾಲದಲ್ಲಿ ಬಂದರೆ ಫುಲ್ಲು ಒಣಗಿಬಿಟ್ಟು
ಕೆಂಪು ಕಾಣ್ತಾ ಇರುತ್ತೆಲ್ಲ. ಈ ಜನಗಳಿಗೆ ಇಷ್ಟು ದೊಡ್ಡ ರೋಡ್ ಇರುತ್ತೆ, ಕಾಲಿರುತ್ತೆ, ಸುಮ್ಮನೆ ಒಯ್ಯ ಸಾರ ನೋಡಿತಾರೆ ಬಸ್ಗಳಂಗೆ ಬೈಕ್ಗಳಂಗೆ, ಅರ್ಧಕ್ಕರ್ಧ ಕಾಲಿದ್ರು. ಪರವಾಗಿಲ್ಲ, ಚೆನ್ನಾಗಿದೆ. ಇಲ್ಲೂ ಫಾರೆಸ್ಟ್ ಸುಮಾರು ಎಕರೆ ಗಟ್ಟಲೆ ಇದೆ. ರೋಡು ಮೆಜರ್ಮೆಂಟಲ್ಲಿ ನೋಡಿದ್ರೆ ಒಂದು 4-5 ಕಿಲೋಮೀಟ್ರಲ್ಲಿ, 4-5 ಕಿಲೋಮೀಟ್ರ್ ರೋಡು ಫಾರೆಸ್ಟಲ್ಲೇ ಬರುತ್ತೆ. ಚಿಕ್ಕದಾದ ಫಾರೆಸ್ಟ್, ಚಿಕ್ಕ ಚಿಕ್ಕ ಪ್ರಾಣಿಗಳೇ ಅಷ್ಟೇ. ನೋಡಿ ನಾವಿಲ್ಲಿ ಅರಸ್ತಾ ಇದ್ದೇವೆ, ನಾವಿಲ್ಲಿ ಕೂಗೋದು ಕೇಳಿಸ್ತಾ ಇದೆ. ನೋಡೋಣ ಫಾರೆಸ್ಟ್ ಒಳಗೆ ಹೆಂಗಿದೆ ಅಂತ. ಬಟ್ ತುಂಬ ಡೇಂಜರ್, ಹೋಗ್ಬಾರ್ದು. ಯಾಕಂದರೆ ಕಾಡಿಗಳು ಬಂದರೆ ಅಂತ ಖತಮ್, ಏನು ಮಾಡೋಕ್ಕಾಗಲ್ಲ. ಪಕ್ಷಿಗಳು ಯಾವುದೋ ಹಾರ ಹೋಗ್ತಿದೆ. ಭಯನೇ ಆಗ್ತೈತೆ. ಮರದ ಕಂಬು ನೋಡಿ ಏನೋ ಹೆದರ್ಕೊಂಬಿಟ್ಟಿದ್ದಾನೆ ಪ್ರಾಣಿ ಪಕ್ಷಿನ. ಭಯಂಕರವಾಗಿದ್ರು. ಇಷ್ಟು ರೋಡ್ ಪಕ್ಕದಲ್ಲಿರೋಂಥ ಈ ಫಾರೆಸ್ಟ್ಗೆ ಹೆಂಗೆ ಅಂತೀವಿ, ದೊಡ್ಡ ದೊಡ್ಡ ಫಾರೆಸ್ಟ್ಗಳಲ್ಲಿ ಹೆಂಗಿದೆ. ಪ್ರಕೃತಿ ಯಾವಾಗಲೂ ಪ್ರಕೃತಿನೇ. ಗಿಡಗಳೇ ನೋಡಿ ಇರೋದು. ಬೇಡ, ಸುಮ್ಮನೆ ಭಯ ಆಗ್ತೈತೆ, ಹೋಗ್ಬಿಡೋಣ ಬೇಗ. ನಾವಲ್ಲಿ ಅರ್ಸೋದು ಕೇಳಿಸಿದ್ರೆ ನೋಡಿ ನಾವಿಲ್ಲುಗಳು. ಸುಮ್ಮನೆ ನಾವು ಈ ನಾಯಿಗಳು, ಬೆಕ್ಕುಗಳು ಇವೆಲ್ಲ ಎಲ್ಲಿ ಸಾಯ್ತಾವೆ ಏನೋ ಅಂತ ಗೊತ್ತಿರಲ್ಲ, ಎಲ್ಲೂ ಕಾಣೋದಿಲ್ಲ. ಬಟ್ ಇವಾಗ ಟ್ರಾವೆಲಿಂಗ್ ಮಾಡಿದ್ರೆ ಗೊತ್ತಾಗುತ್ತೆ ಅವು ಹೆಂಗೆ ಸಾಯ್ತವೆ ಅಂತ. ಯಾಕಂದರೆ ನಾನು ಬೆಂಗಳೂರಿಂದ ಇಲ್ಲಿಗೆ ಬರೋಷ್ಟರೊಳಗೆ ಒಂದು 100 ಅಂದಾಜಿಗೆ 100 ಪ್ರಾಣಿಗಳು ಸತ್ತಿರೋದು ಗೊತ್ತಾಗಿರುತ್ತೆ. ಯಾಕಂದರೆ ಎಲ್ಲೋದ್ರೂ ಸ್ಮೆಲ್, ಪ್ರಾಣಿಗಳು ಸತ್ತಿರೋದು ಸ್ಮೆಲ್. ಅದು ಎಷ್ಟು ಸಾಯ್ತವೆ ಅಂತ ಅನಿಸುತ್ತೆ. ಸೊ ನಮ್ಗೆ ನಾರ್ಮಲ್ ಡೇಸಲ್ಲಿ ಎಲ್ಲಿ ಸಾಯ್ತಾವೆ ಸಾಯೋದಿಲ್ಲ ಅನ್ನೋ ಥರ ಇರುತ್ತೆ. ಅಂದರೆ ಅವಳು ಸಾವು ಅನ್ನೋದು ಗೊತ್ತಿರಲ್ಲ ನಮಗೆ, ಯಾಕಂದರೆ ಕಾಣೋದಿಲ್ಲ ಎಲ್ಲೂ. ಇವಾಗ ಗೊತ್ತಾಗ್ತಾ ಹೋಗುತ್ತೆ. ನಾನು ಕಣ್ಣಿಂದ ನೋಡಿರೋದು ಪ್ಲಸ್ ಆ ಸ್ಮೆಲ್ಲು ಎಲ್ಲ ಸೇರಿದ್ರೆ ಸುಮಾರು ಒಂದು 100ವರೆಗೂ ಇರ್ತವೆ. ಸೊ ಹಂಗೆ ಪ್ರಾಣಿಗಳು ಸಾಯ್ತವೆ. ತಾತ ಸೂಪರ್ ನೀನು ಅಂತಾನೆ. ನೋಡಿ ಇದೆಲ್ಲನೂ ಫಾರೆಸ್ಟೇ ಇತ್ತವಾಗ, ಎರಡೂ ಕಡೆ ನೋಡಿ ಎಲ್ಲ ಹೆಂಗೆ ಮನೆಗಳು ಕಟ್ಬಿಟ್ಟಿದ್ದಾರೆ. ಫಾರೆಸ್ಟ್ ಎಲ್ಲ ಕಿತ್ಬಿಟ್ಟು ಅದು ಹೆಂಗೆ ಫಾರೆಸ್ಟ್ ಅನ್ನೋದು ಪರ್ಸ್ನಲ್ ಪ್ರಾಪರ್ಟಿ ಆಗುತ್ತೋ ನನಗೆ ಅರ್ಥ ಆಗ್ತಿಲ್ಲ. ವೆಲ್ಕಮ್ ಟು ಚಳ್ಳಕೆರೆ. ಇಲ್ಲಿಂದ ಚಳ್ಳಕೆರೆ ಸಿಟಿ ಅನ್ನೋದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ.
ಜಸ್ಟ್ ಹಿಂಗೆ ಮಾಡಿದ್ದಾರೆ ಸಿಟಿನಷ್ಟೇ. ಅವಾಗೆಲ್ಲ ಇಲ್ಲಿವರೆಗೂ ಇರಲಿಲ್ಲ ಸಿಟಿ, ಈ ಬೈಪಾಸು ಇರಲಿಲ್ಲ, ಈಗ ಮಾಡಿದ್ದಾರೆ. ಬಳ್ಳಾರಿಗೆ ಹೋಗೋವಿರ್ಬೇಕು ಅದು ಬೈಪಾಸ್. ಆರನೂರು ಹೊಸದಾಗ ಆಗಿರೋಂಥದ್ದು ಬೈಪಾಸ್. ಇದೆಲ್ಲ ಸಿಟಿ ಹೊರಗೆ ಅವಾಗೆಲ್ಲ, ಬಟ್ ಇವಾಗ ಎಲ್ಲ ಮನೆಗಳೆಲ್ಲ ಕಟ್ಬಿಟ್ಟಿದ್ದಾರೆ. ಇದೆಲ್ಲ ಗಿಡ ಮರಗಳೇ ಇದ್ದು ಎಲ್ಲ ಅಷ್ಟೇ ಬೆಳ್ಕೊಂಡು ಹೋಗ್ತಿರುತ್ತೆ. ದುಡ್ಡು, ರಿಯಲ್ ಎಸ್ಟೇಟು, ಇನ್ನೊಂದು ಜನ ಬೆಳವಣಿಗೆ, ಸಿಟಿ ಬೆಳವಣಿಗೆ, ಕಾಡು ಪ್ರಾಣಿಗಳು, ಪ್ರಕೃತಿಯ ನಾಶ ಅಷ್ಟೇ. ಆ ಕಾಡು ಪ್ರಕೃತಿ ಅದನ್ನೆಲ್ಲ ನಾಶ ಮಾಡ್ದಂಗೂ ಇರ್ಬೋದು, ಬಟ್ ಜನಗಳಿಗೆ ಅಷ್ಟೊಂದು ಆಲೋಚನೆ ಮಾಡೋ ಇದಿರಲ್ಲ, ಅಷ್ಟೊಂದು ಕೇರ್ ಮಾಡೋ ಮನಸ್ಸು ಇರಲ್ಲ. ಇನ್ನು ದುಡ್ಡು ಅಷ್ಟೇ. ಇದು ಬಾಪೂಜಿ ಪ್ರಥಮ ದರ್ಜೆ ಕಾಲೇಜ್ ಅಂತ. ಪೂಜಿ ಕಾಲೇಜು, ಹಾಸ್ಟೆಲ್ಸು ಎಲ್ಲ ಇರ್ತವೆ ಹಿಂಗೆ ಒಳಗಡೆ. ರೈಟ್ ಸೈಡು HPPC ಕಾಲೇಜ್ ಅಂತ. ಇದೇ ಆಲ್ಮೋಸ್ಟ್ ಸಿಟಿ ಆ ಕಡೆ ಇತ್ತು. ಸುಮಾರು ಒಂದು 6-7 ವರ್ಷದ ಕೆಳಗಡೆ ಸಿಟಿ ಆ ಕಡೆ, ಫುಲ್ ಆ ಕಡೆ ಇತ್ತು. ಇದೇ ಎಂಡಿತ್ತು ಸಿಟಿ ಹೊರಗಡೆ. ಬಟ್ ಇವಾಗ ನೋಡಿದ್ರೆ ಇದು ಸಿಟಿ ಸೆಂಟ್ರ್ ಆಗಿಬಿಟ್ಟಿದೆ. ಅಂದರೆ ಅಷ್ಟೊಂದು ಫಾರೆಸ್ಟ್ನ ತೆಗೆದುಬಿಟ್ಟು ಸಿಟಿ ಅನ್ನೋದು ಹಬ್ಕೊಂಬಿಟ್ಟಿದೆ. ಅಂಬೇಡ್ಕರ್ ಅವರ ವಿಗ್ರಹ ಹೊಸದಾಗಿ ಸ್ಥಾಪಿಸಿದ್ದಾರೆ. ಇದೆ ನೋಡಿ HPPC ಕಾಲೇಜ್. ರೋಡ್ಸ್ ಮಾತ್ರ ನಿಜವಾಗ್ಲೂ ಮಸ್ತ್ ಇಂಪ್ರೂವ್ಮೆಂಟ್ ಆಗಿದೆ. ಅವಾಗ ಹೆಂಗಿದ್ದು ಗೊತ್ತಾ, ಕಿತ್ತೋಗಿದ್ದು ರೋಡು, ಒಂದೇ ಒಂದು ಚಿಕ್ಕದ ರೋಡ್, ಅದರಲ್ಲಿ ಹೋಗೋ ಬರೋ. ಇವಾಗ ಡಬಲ್ ರೋಡ್ ಮಾಡಿಬಿಟ್ಟು ಒಳ್ಳೆ ಸಖತ್ ಇಂಪ್ರೂವ್ಮೆಂಟ್ ಮಾಡಿದ್ರು. ಅವ್ರು MLA ಯಾರೋ, ಚಳ್ಳಕೆರೆ MLA ಅವ್ರು ಬಂದಾಗ ಫುಲ್ಲು ಚೇಂಜ್ ಮಾಡಿಬಿಟ್ರು. ಚಳ್ಳಕೆರೆನ ಫುಲ್ ಇಂಪ್ರೂವ್ ಮಾಡಿದ್ರು. ಅವ್ರ ಹೆಸರು ಸರಿಯಾಗಿ ಬರ್ತಿಲ್ಲ. ಇಂಪ್ರೂವ್ ಆಗಿದ್ದು ಓಕೆ, ಫಾರೆಸ್ಟ್ ಹೋಗಿದ್ದು ಸ್ವಲ್ಪ ಬೇಜಾರಾಯಿತು. ಅವರಿಂದ ಫಾರೆಸ್ಟ್ ಏನು ಹೋಗಿಲ್ಲ ಬಿಡಿ, ಜನಗಳು ಅವರಷ್ಟೇ ಅವರೇ ಬೆಳಿಕಂತ ಹೋಗಿರೋದು. ಅವರು ಒಳ್ಳೆ ಇಂಪ್ರೂವ್ ಮಾಡಿದ್ರು. ಅವ್ರ ಹೆಸರು ಏನೋ ಬರ್ತಾಯಿಲ್ಲ ನನಗೆ, ಜ್ಞಾಪಕ ಇಲ್ಲ ಅವ್ರ ಹೆಸರು. ಮೋಸ್ಟ್ಲಿ ಅವರು MLA ರಘು ಅವ್ರು ಇರ್ಬೇಕು, T ರಘುಮೂರ್ತಿ ಅಂತಲೇ ಏನೋ ಇರ್ಬೇಕು ಅನಿಸುತ್ತೆ. ಮೋಸ್ಟ್ಲಿ ಅವರೇ ಇರ್ಬೋದು. ಯಾರೋ ಸ್ಕೂಟಿಯಲ್ಲಿ ಕೈ ಇಟ್ಕೊಂಡು ಹೋಗ್ತಿದ್ದಾನಲ್ಲ ಅಣ್ಣ, ಪಾಪ ನಿದ್ಗಣ್ಣೆಯಲ್ಲಿ ಎದ್ದು ಬಂದಂಗಿದ್ದಾನೆ. ಸ್ಕೂಟಿಯೆಲ್ಲ ನಿದ್ಗಣ್ಣೆಯಲ್ಲಿ ಎದ್ದು ಬಂದಂಗಿದ್ದಾನೆ. ಯಾಕೆ ಕಡೆನೂ ನೋಡ್ತಿಲ್ಲ, ಸುಮ್ಮನೆ ಎಲ್ಲೋ ಮೈಂಡ್ ಇಟ್ಕೊಂಡು ಎಲ್ಲೋ ನೋಡ್ಕೊಂಡು ಹೋಗ್ತಿದ್ದಾನೆ. ಇದು ಯಾವುದೋ ಸರ್ಕಲ್ಲು, ವಾಲ್ಮೀಕಿ ವೃತ್ತ ಏನೋ ಇರ್ಬೇಕು, ಹೊಸದಾಗಿ ಕಟ್ಸಿದ್ದಾರೆ. 3-4 ಸರ್ಕಲ್ ಹೊಸದಾಗಿ ಮಾಡಿದ್ದಾರೆ. ನೀರು ಮುದ್ದಪ್ಪ ಸರ್ಕಾರಿ ಶಾಲೆ ತುಂಬ ಫೇಮಸ್. ಇದು ಒಳ್ಳೆ ಹೆಸರು, ಸಖತ್ತಾಗಿ. ನಾವು ಪ್ರತಿಭಾ ಕಾರಂಜಿಗೆಲ್ಲ ಬರ್ತಾಯಿದ್ವಿ. ಇದೇ ತಾಲೂಕು ಬರೋದು ನಮ್ಮೂರು. ಅದಕ್ಕೆ ಇದು ಬಂದುಬಿಟ್ಟು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಚಳ್ಳಕೆರೆ. ಅದು ಆ ಕಡೆ ಹೋದರೆ ಸ್ಟ್ರೈಟು ಬಳ್ಳಾರಿಗೆ ಹೋಗ್ತೀವಿ, ಲೆಫ್ಟು. ಸ್ಟ್ರೈಟ್ ಹೋದರೆ ಪಾವಗಡ, ರೈಟ್ ಹೋದರೆ ಗೌರ್ಮೆಂಟ್ ಬಸ್ ಸ್ಟಾಪು ಮತ್ತು ಬೆಂಗಳೂರು ಬರುತ್ತೆ. ಇದು ಈ ಕಡೆ ದುರ್ಗ ನಾವು ಬಂದಿದ್ದ ರೂಟ್. SNMS ನಾನು ಕಾಲೇಜ್ ಕೊಂಡಳ್ಳಿಯಲ್ಲಿ ಓದುವಾಗ ಅವಾಗಲಿಂದ ಇದೆ ಇದು ಬಸ್. ಚಿತ್ರದುರ್ಗದ ಮೇಯ್ನ್ ಸರ್ಕಲ್ ಇದು. ಸ್ಟ್ರೈಟ್ ಹೋದರೆ ಪಾವಗಡ, ಲೆಫ್ಟ್ ಹೋದರೆ ಚಳ್ಳಕೆರೆ, ಬಳ್ಳಾರಿ, ರೈಟ್ ಹೋದರೆ ಬೆಂಗಳೂರು. ಇದು ಕೃಷ್ಣ ಭಗವಾನ್ ಅಂತ. ನಾನು ಚಿಕ್ಕ ವಯಸ್ಸಿದ್ದಾಗಲಿಂದ ನಮ್ಮ ತಾತ ಟೀಚರು ಇಲ್ಲಿಗೆ ಬರ್ತಾಯಿದ್ವಿ. ಇಲ್ಲಿಗೆ ಸಖತ್ತಾಗಿರುತ್ತೆ ಪೂರಿ. ನಾನು 7-8ನೇ ಕ್ಲಾಸ್ ಓದುವಾಗ ನಮ್ಮ ತಾತ ಟೀಚರ್ ಆಗಿದ್ರಲ್ಲ, ಅವರು ರಿಟೈರ್ಡ್ ಆಗಿದ್ದರು. ಪೆನ್ಷನ್ಗೋಸ್ಕರ ಚಳ್ಳಕೆರೆಗೆ ಬರ್ತಿದ್ವಿ. ಅವಾಗ ಕಂಪಲ್ಸರಿ ಹೋಟ್ಲಿಗೆ ಕರ್ಕೊಂಡು ಹೋಗೋರು ಕೇಕ್ ಕೊಡಿಸ್ತಾಯಿದ್ರು. ಅವಾಗ ಹೋಟ್ಲಲ್ಲಿ ಪೂರಿನೇ ತಿಂದಿದ್ದೆ. ನನಗೆ ಆ ಒಂದು ಟೇಸ್ಟ್ ಇನ್ನೂ ಹಂಗೆ ಜ್ಞಾಪಕ ಇತ್ತು. ಅದಕ್ಕೆ ಇವತ್ತು ಹೋದೆ. ಅದೇ ಟೇಸ್ಟ್ ಇದೆ ನಿಜವಾಗ್ಲೂ. ತುಂಬ
ತುಂಬ ಸ್ಯಾಟಿಸ್ಫೈ ಆಯಿತು, ಹೊಟ್ಟೆಗೂ ತುಂಬ ಸ್ಯಾಟಿಸ್ಫೈ ಆಗುತ್ತೆ. ಒಳ್ಳೆ ಟೇಸ್ಟ್ ಇದೆ ನಿಜವಾಗ್ಲೂ ಪೂರಿ. ಚಟ್ನಿ ಅಂತೂ ಪರ್ಫೆಕ್ಟ್ ಟೇಸ್ಟು, ಸಾಕು ಕೂಡ ಪರ್ಫೆಕ್ಟ್. ಇನ್ನೂ ಇನ್ನೂ ಆಗೋಗ್ತಿದೆಯೋ ಇಲ್ಲ, ಆಗಲೇ ಅವರು 2 ಬೌಲ್ ತುಂಬ ತೊಗೊಂಬಂದು ಇಟ್ಬಿಟ್ರು. ಅದು ಇನ್ನೂ ಇಷ್ಟ ಆಯ್ತು ನನಗೆ. ಎಲ್ಲೇ ಆಗಲಿ ಚಟ್ನಿ 2ನೇ ಸಾರಿ ಕೇಳಿದ್ರೆ ಸ್ವಲ್ಪ ಇರಿಟೇಟ್ ಆಗ್ತಾ ಇರ್ತಾರೆ, ಕೇಳಲಿಕ್ಕೆ ಮನಸ್ಸು ಬರಲ್ಲ. ಇವರು ಮುಂಚೆನೇ ಇನ್ನೂ ನಾನು ಕೇಳಲಿಲ್ಲ ಅಂತ ತಿಂತಿದ್ರೆ ಇನ್ನೂ ಆಗೋಕ್ಕೆ ಮುಂಚೆನೇ ತಂದಿಟ್ಬಿಟ್ರು. ಸೊ ತುಂಬ ಇಷ್ಟ ಆಯಿತು, ಒಳ್ಳೆ ಸಖತ್ತಾಗಿದೆ ನಿಜವಾಗ್ಲೂ. ಆ ಟೇಸ್ಟ್ ನನಗೆ ಯಾವಾಗಲೂ ಜ್ಞಾಪಕ ಇದೆ. ಮುಂಚೆ ಒಂದು ದಿನ ಟ್ರೈ ಮಾಡಿದ್ದೆ, ಇನ್ನೂ ನಾನು ಕೇಳಲೂ ಇಲ್ಲ. ಚಟ್ನಿ ಆಗೋಗ್ತಿದ್ದಂಗೆ ಅವರು ಒಂದು ಸಾಂಬಾರ್ದು ಮತ್ತು ಒಂದು ಚಟ್ನಿ ಬೌಲು ತಂದು ಕೊಟ್ಬಿಟ್ರು. ನಾನು ಕೇಳಲೇ ಇಲ್ಲ. ತುಂಬ ಆಶ್ಚರ್ಯ ಆಯಿತು, ಈ ಥರನೂ ಇರುತ್ತೆ ಅಂತ. ದಟ್ ಈಸ್ ಕೃಷ್ಣ ಭಗವಾನ್, ತುಂಬ ಗ್ರೇಟ್ ನಿಜವಾಗ್ಲೂ. ಅದೇ ನಾನು ಕೂಡ ಕೇಳಿಲ್ಲ, ಅವ್ರಾಗ ತಂದು ಕೊಟ್ಬಿಟ್ರು. ಅಲ್ಲಿ ಪ್ಲೇಟ್ನ ಖಾಲಿ ಆಗಿತ್ತು, ನೀವು ಕೇಳಲೇಬೇಕಲ್ಲ, ಬರೋದೇನು ತಿನ್ನೋಕ್ಕಾಗುತ್ತೆ ಹೇಳು. ಆದರೂ ದಿನ ಎಲ್ಲೂ ನೋಡಲಿಲ್ಲ, ಇದೆ ಫಸ್ಟ್. ಇದು ಚಳ್ಳಕೆರೆ ಮೈನ್ ಸರ್ಕಲ್. ಇದು ಹೇಳಿದ್ನಲ್ಲ ಆಗಲೇ, ಸ್ಟ್ರೈಟ್ ಹೋದರೆ ಪಾವಗಡ, ಲೆಫ್ಟ್ ಹೋದರೆ ಬಳ್ಳಾರಿ, ಹಿಂಗೆ ರೈಟ್ ಹೋದರೆ ಬೆಂಗಳೂರು ಮತ್ತು ಗೌರ್ಮೆಂಟ್ ಬಸ್ ಸ್ಟಾಪ್. ಮೈನ್ ಸರ್ಕಲ್ಲು ಯಾವಾಗಲಿಂದ ಹಂಗೆ ಇದೆ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಅದು ಜವಾಹರ್ಲಾಲ್ ನೆಹರು ಸ್ಟ್ಯಾಚು ಆ ಕಡೆ ಮಕ್ಕ ಇದೆಯೋ ಆ ಕಡೆ ಬೆಂಗಳೂರು, ಹಿಂದ್ಗಡೆ ಬಳ್ಳಾರಿ, ಲೆಫ್ಟ್ ಪಾವಗಡ, ರೈಟ್ ದುರ್ಗ. ತುಂಬ ಸರಿ ನಾನೇ ಕನ್ಫ್ಯೂಸ್ ಆಗಿದ್ದೀನಿ, ಅದಕ್ಕೆ ಹೇಳಿದೆ. ದುರ್ಗ, ಬೆಂಗಳೂರು, ಪಾವಗಡ, ಬಳ್ಳಾರಿ. ನಾವು ಇದೇ ರೂಟಲ್ಲಿ ಬಳ್ಳಾರಿ ರೂಟಲ್ಲಿ ಹೋಗೋದು. ಚಳ್ಳಕೆರೆಗೆ ಬಂದುಬಿಟ್ಟು ನಾನು 10 ಗಂಟೆಗೆ ಬಂದೆ. ಸೊ ದುರ್ಗದಲ್ಲಿ ಬೆಳಿಗ್ಗೆ ನಾನು ಆಲ್ಮೋಸ್ಟ್ 6 ಗಂಟೆ ಹಂಗೆ ಬಿಟ್ಟಿದ್ದೆ, ನಾನು 6:30 ಚಳ್ಳಕೆರೆಗೆ 10 ಗಂಟೆಗೆ ಬಂದೆ. ಸೊ ಫೈನಲಿ ನಮ್ಮ ಬೆಂಗಳೂರು ಟು ದುರ್ಗ ಅಂದರೆ ಚಳ್ಳಕೆರೆ ಬಂದೆ. ಸೊ ಬೆಂಗಳೂರು ಟು ಚಳ್ಳಕೆರೆ ರೈಡ್ ಅನ್ನೋದು ಸುಮಾರು 350-330 ಕಿಲೋಮೀಟರ್ ರೈಡ್ ಅನ್ನೋದು ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಈ ಚಳ್ಳಕೆರೆನೇ ಇಲ್ಲಿಗೆ 300, ನಾನು ದುರ್ಗ ಬಂದಿರೋದ್ರಿಂದ ಒಂದು 300 ಕಿಲೋಮೀಟ್ರ್ ಆಗ್ಬೋದು, 280 ಹಂಗೆ. ನಾನು ನಮ್ಮೂರಿಗೆ ಇಲ್ಲಿಂದ ಇನ್ನೊಂದು 53 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಸೊ ಟೋಟಲಾಗಿ ಬೆಂಗಳೂರು ಟು ಚಿತ್ರದುರ್ಗ ರೈಡ್ ಅನ್ನೋದು, ಫಸ್ಟ್ ರೈಡ್ ಅನ್ನೋದು ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಟೋಟಲಾಗಿ ಸೈಕಲ್ ರೈಡು ನಾನು ಮಾಡಿರೋದ್ರಿಂದ ನನಗಾಗಿರೋ ಎಕ್ಸ್ಪೀರಿಯೆನ್ಸು ಹೇಳಬೇಕು ಅನ್ನೋದಾದರೆ, ನಾವು ಸ್ಟಾರ್ಟಿಂಗು ಯಾವುದೋ ಒಂದು ಪಾಯಿಂಟ್ ನಮ್ಮ ಮೈಂಡಿಗೆ ಬರುತ್ತೆ ಸೈಕಲ್ ರೈಡ್ ಮಾಡೋಣ ಅಂತ. ಆಮೇಲೆ ಬಂದುಬಿಟ್ಟು ನಾವು ಯೂಟ್ಯೂಬ್ ವೀಡಿಯೋಸು ಅವು ಎಲ್ಲ ನೋಡ್ತೀವಿ. ನೋಡಿಬಿಟ್ಟು ನಮಗೆ ಸ್ವಲ್ಪ ಇಂಟ್ರೆಸ್ಟು ಜಾಸ್ತಿ ಆಗುತ್ತೆ. ಅಲ್ಲಿ ನೋಡಿದಾಗ ನಾವು ಪರ್ಟಿಕ್ಯುಲರ್ ಕೆಲವು ನಮ್ಗೆ ಇಷ್ಟ ಆಗಿರೋಂಥ ಪಾಯಿಂಟ್ಗಳು ಅದರಲ್ಲಿ ಕೆಲವು ಇರ್ತವೆ. ಅವನ್ನೆಲ್ಲ ನಾವು ನೋಡಿದಾಗ ಏನು ಅನಿಸುತ್ತೆ ಅಂದರೆ ನಮ್ಗೆ ಇನ್ನೂ ಬೂಸ್ಟಪ್ ಆಗುತ್ತೆ. ನಾವು ಈ ಥರ ಮಾಡ್ಬೋದು, ನಾವು ಇನ್ನೂ ಎಂಜಾಯ್ ಮಾಡ್ಬೋದು ಆ ಥರ ಅಂತ. ನಾನು ಎಕ್ಸಾಂಪಲ್ ಅಂದರೆ ಮಾಡ್ಬೇಕು ಅಂದ್ಕೊಂಡಾಗ ನೋಡಿದಾಗ ನನಗೆ ಅವರು ಅಲ್ಲಲ್ಲಿ ಫಾರೆಸ್ಟಲ್ಲಿ ಹೋಗೋಂಥದ್ದು, ಸ್ಲೋ ಆಗಿ ಹೋಗೋಂಥದ್ದು, ಈ ಥರದವೆಲ್ಲ ಇಷ್ಟ ಆಯಿತು. ನಾನು ಹಂಗೆ ಅಂದ್ಕೊಂಡು ನನಗೆ ಇನ್ನೂ ಚೆನ್ನಾಗಿ ಬೆಸ್ಟಾಗಿ ಮಾಡ್ಬೋದು. ನಾನು ಹೋಗುವಾಗ ತೋಟಗಳಲ್ಲಿ ಅಲ್ಲೆಲ್ಲ ನಾನು ಏನೋ ತೆಂಗಿನಕಾಯಿ ಹಣ್ಣು ಸಿಗ್ತಾವೆ ತಿಂದುಬಿಟ್ಟಿರೋಣ, ಮೋಟ್ರುಗಳು ಇರ್ತಾವಲ್ಲಿ ಸ್ನಾನ ಮಾಡಿಬಿಡೋಣ, ಊಟದ ಅವಶ್ಯಕತೆ ಇರೋಲ್ಲ, ಎಲ್ಲಾದರೂ ಒಳ್ಳೆ ಪ್ಲೇಸ್ ಫಾರೆಸ್ಟಲ್ಲಿ ಟೆಂಟ್ ಹಾಕೋಣ ಅಂತ. ಸೊ ನಾವು ಅದು ಅಂದ್ಕೊಳ್ಳೋದೇ ಬೇರೆ, ಪ್ರಾಕ್ಟಿಕಲಾಗಿ ಕಂಪ್ಲೀಟ್ಲಿ ಚೇಂಜ್ ಇರುತ್ತೆ. ನಾವು ಅಲ್ಲಿ ಏನು ಫೀಲ್ ಆಗಿರುತ್ತೋ ಆ ಫೀಲ್ ಇರೋದೇ ಇಲ್ಲ. ನಮ್ಮ ಮೋಟ್ರುಗಳು ಎಲ್ಲೂ ಸಿಗಲಿಲ್ಲ, ನನಗೆ ಕೇಳಲಿಕ್ಕಾಗಲಿಲ್ಲ ಆ ಟೈಮಲ್ಲಿ. ಶೆಲ್ಟ್ರು ತುಂಬ ಕಷ್ಟ ಆಗುತ್ತೆ ನನಗಂತೂ. ಆಮೇಲೆ ಏನು ಫ್ರೂಟ್ಸ್ ಸಿಗಲಿಲ್ಲ, ಏನಿಲ್ಲ, ಊಟನೇ ಎಲ್ಲೋ ಒಂದು ಹತ್ರ ಸಿಗೋದು ಅದನ್ನು. ಮತ್ತು ಇನ್ನೊಂದು ಸೈಕ್ಲಿಂಗ್ ಅನ್ನೋದು ತುಂಬ ಕಾಸ್ಟ್ಲಿ. ನಾನು ಎಷ್ಟು ರೆಡ್ಯೂಸ್ ಆಗಿದ್ರೂ ಊಟಕ್ಕೆ ಎಷ್ಟಾಗುತ್ತೆ ಗೊತ್ತಾ, ತುಂಬ ಕಾಸ್ಟ್ಲಿ ಇದೆ ನಿಜವಾಗ್ಲೂ. ಎಕ್ವಿಪ್ಮೆಂಟು ಇಲ್ಲದೆ ಇದ್ರೂ ಆಗುತ್ತೆ, ತುಂಬ ಖರ್ಚಾಗಿರೋದು. ಅದರಿಂದ ರಿಟರ್ನ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಇದು ಟೋಟಲಾಗಿ ಸೈಕ್ಲಿಂಗ್ ಅನ್ನೋದು ತುಂಬ ಕಷ್ಟ, ತುಂಬ ಖರ್ಚಿರುತ್ತೆ. ಮತ್ತು ಇನ್ನೊಂದು ಸೈಕ್ಲಿಂಗ್ ಮಾಡೋದ್ರಿಂದ ತುಂಬ ಉಪಯೋಗಗಳಿವೆ. ನನಗೆ ಅನಿಸಿದ್ದು ಏನಂತಂದರೆ ಬಾಡಿ ಫಿಟ್ನೆಸ್ ಅನ್ನೋದು ಬರುತ್ತೆ ಒಂದು, ಅದು ಎಲ್ರಿಗೂ ಗೊತ್ತಿರೋ ಅಂಥದ್ದೇ. ಮತ್ತು ಇನ್ನೂ ಬಂದುಬಿಟ್ಟು ನಮಗೆ ಪ್ರಕೃತಿ ಒಂದು ಇದು ನಮ್ಗೆ ತಿಳಿತಾ ಹೋಗುತ್ತೆ. ಪ್ರಕೃತಿ ನಮಗೇನು ಅನಿಸಿರಲ್ಲ, ಏನೂ ಇಲ್ಲ ಬಿಡು ಅನಿಸುತ್ತೆ. ಬಟ್ ನಮ್ಮ ಜೀವನದ ಮೇಲೆ ಹೆವಿ ಇದಿದೆ. ಹೆವಿ ಅಂದರೆ ನಮ್ಮ ಜೀವನದ ಮೇಲೆ ಹೆವಿ ಅಡಿಕ್ಷನ್ ಇದೆ. ಅದು ಪ್ರಕೃತಿ ಇಲ್ದಿದ್ರೆ ನಾವು ಬದುಕಲಿಕ್ಕಾಗಲ್ಲ, ಅದು ಅರ್ಥ ಆಗ್ತಾ ಹೋಗ್ತದೆ. ನಾನು ದುರ್ಗಕ್ಕೆ ಬರುವಾಗ ನನಗೆ ಅರ್ಥ ಆಯಿತು, ದುರ್ಗ ಹೈಟ್ ಇದೆ ಅಂತ ನನಗೆ ಆ ಫೀಲಲ್ಲೇ ಗೊತ್ತಾಯಿತು. ಮತ್ತು ಯಾಕೆ ಫ್ಯಾನುಗಳಲ್ಲಿ ಹಾಕಿದ್ದಾರೆ ಅನ್ನೋದು ಫೀಲಲ್ಲೇ ಗೊತ್ತಾಯ್ತು ನನಗೆ. ಯಾಕಂದರೆ ಗಾಳಿ ಜಾಸ್ತಿ ಬರ್ತಾ ಇರುತ್ತೆ. ದುರ್ಗ ಅರ್ಥ ಆದ ತಕ್ಷಣ ಗಾಳಿ ಜಾಸ್ತಿ, ಹೊರಗೆ ಬರಲಿಕ್ಕೆ ಆಗಲಿಲ್ಲ, ದುರ್ಗಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಈ ಚಳ್ಳಕೆರೆಯಿಂದ ಈ ಕಡೆ ಬಂದ್ವಲ್ಲ, ಗಾಳಿ ಈ ಕಡೆ ಇರೋದ್ರಿಂದ ಸ್ವಲ್ಪ ಈಸಿಯಾಗಿ ಬಂದ್ವಿ. ಸೊ ದುರ್ಗಲ್ಲಿ ಗಾಳಿ ಜಾಸ್ತಿ ಹೈಟಲ್ಲಿದೆ ಅಂತ ನನಗೆ ಗೊತ್ತಾಯಿತು. ಸೊ ಈ ಪಂಚಭೂತಗಳು ಅಂತ ಏನಂತೀವಲ್ಲ, ಅವು ಯಾವ ಥರ ವರ್ಕ್ ಮಾಡ್ತವೆ ಅದೆಲ್ಲ ನಮಗೆ ನೇಚರ್ ಬಗ್ಗೆ ಎಲ್ಲ ಗೊತ್ತಾಗುತ್ತೆ. ನಮ್ಮ ಮೈಂಡನ್ನ ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ, ನಮಗೆ ಮನಸ್ಸನ್ನ ಕಂಟ್ರೋಲಿಗೆ ತರ್ತಾ ಹೋಗುತ್ತೆ.
ಒಂದು ಶಿಸ್ತನ್ನು ಕಲಿಸುತ್ತೆ ಮತ್ತು ಒಂದು ಹಾರ್ಡ್ ವರ್ಕ್ನ ಕಲಿಸುತ್ತೆ. ನಮಗೆ ಒಟ್ಟು ಒಂದು ಸೈಡು ಒಂದು ಪರ್ಟಿಕ್ಯುಲರ್ ಇದರಾಗಿ ಡೆಡಿಕೇಶನಾಗಿ ಹೋಗಲಿಕ್ಕೆ ಕೆಲಸ ಮಾಡುತ್ತೆ. ಸೊ ಮತ್ತು ಇನ್ನೂ ಇದರಲ್ಲಿರೋಂಥ ಇದು ಏನು ನೆಗೆಟಿವ್ ಇದೆ ಏನಂದರೆ, ನನಗೆ ತಿಳಿದಂಗೆ ಯಾರೂ ಹೇಳಿಲ್ಲ, ಅಷ್ಟೊಂದು ನನಗೂ ಅನಿಸಿಲ್ಲ. ಬಟ್ ನನಗೆ ಅನಿಸುತ್ತೆ ಫುಲ್ಲು ಡೈಲಿ ಮಾಡೋದ್ರಿಂದ ಈ ಸೈಕ್ಲಿಂಗ್ ಅನ್ನೋದು ತುಂಬ ಲಾಂಗ್ ಟರ್ಮ್ಗೆ ಏನಾದರೂ ಹೆಲ್ತ್ ಪ್ರಾಬ್ಲಮ್ಸ್ ಬರ್ತವೆ ಅನ್ನೋ ಥರ ಅನಿಸುತ್ತೆ. ಸೊ ಅದೊಂದು. ಮತ್ತು ತುಂಬ ಖರ್ಚಾಗಿದ್ದು ತುಂಬ ಮೆಂಟಲ್ ಪ್ರಾಬ್ಲಮ್ ಇರುತ್ತೆ. ನಂಗೆ ನೋಡಿದ್ರೆ ಕಾಲುಗಳೆಲ್ಲ ಗಾಯ ಆಗಿತ್ತು. ಅದು ಸ್ಟಾರ್ಟಿಂಗ್ ಬರ್ಬೋದು ಅನಿಸುತ್ತೆ, ಆಮೇಲೆ ಬರಲ್ಲ. ಯಾಕಂದರೆ ನಾನು ಶೂ ಕೂಡ ಯೂಸ್ ಮಾಡಿಲ್ವಲ್ಲ. ಸೊ ಅದರಿಂದ ಆ ಥರದವಿರುತ್ತೆ, ಜಾಸ್ತಿ ಏನಿಲ್ಲ ನೆಗೆಟಿವ್ ಆಗಿ. ಸೊ ಇದು ಓವರಾಲಾಗಿ ಸೈಕಲ್ ರೈಡ್ ಅನ್ನೋದು ನಾನು ಮಾಡಿದ್ದು. ಮತ್ತು ದುರ್ಗ ಬರುವಾಗ ನಾನು ಇನ್ನೊಂದು ಅಬ್ಸರ್ವ್ ಮಾಡಿದೆ, ನಾನು ಇನ್ನೊಂದು ಹೇಳ್ಬೇಕು ಅನ್ಕೊತೀನಿ. ಎಲ್ಲ ಯೂಟ್ಯೂಬರ್ಸ್ಗೂ, ದೊಡ್ಡ ಯೂಟ್ಯೂಬರ್ಸ್ಗೆ ನಾನೊಂದು ಪಾಯಿಂಟ್ ಹೇಳ್ಬೇಕಂತಿದ್ದೀನಿ. ಆ್ಯಕ್ಚುಲಾಗಿ ಇದು ನಾನೇ ಮಾಡ್ಬೇಕು ಅಂದ್ಕೊಂಡಿದ್ದೆ, ಯಾಕಂದರೆ ಅಷ್ಟು ಚೆನ್ನಾಗಿತ್ತು. ಬಟ್ ಅದು ನಾನು ಬೆಳೀತಾ ಇಲ್ಲ, ನನ್ನ ಯೂಟ್ಯೂಬ್ ಚಾನಲು ಬೆಳೀತಾ ಇಲ್ಲ. ಅದರಿಂದ ಹಂಗೆ ಇದ್ದರೆ ಅದು ವೇಸ್ಟ್ ಆಗಿಬಿಡುತ್ತೆ. ಯಾರಾದರೂ ಮಾಡಲಿ ಅಂತ ಇವಾಗ ಹೇಳ್ತಾಯಿದ್ದೀನಿ. ಅದು ಏನಂತಂದರೆ, ಇವಾಗ ಬೆಟ್ಟಗಳು, ಗುಡ್ಡಗಳು, ಫಾರೆಸ್ಟು ಇದೆಲ್ಲ ಇರುತ್ತಲ್ಲ, ಅದು ಯಾರಿಗೂ ಸಂಬಂಧಪಟ್ಟಿದ್ದಲ್ಲ ಅದು. ಸೊ ಆದರೆ ಸ್ವಲ್ಪ ವರ್ಷಗಳು ಕಳೀತಾ ನಾವು ಹೋಗಿ ನೋಡಿದ್ರೆ ಅಲ್ಲಿರೋದೇ ಇಲ್ಲ ಬೆಟ್ಟ. ಅಲ್ಲಿ ಯಾವ ಮನೆಗಳು ಕಟ್ಟಿರ್ತಾರೆ, ಹೋಟ್ಲು ಕಟ್ಟಿರ್ತಾರೆ, ಇಲ್ಲ ಅಪಾರ್ಟ್ಮೆಂಟ್ ಕಟ್ಟಿರ್ತಾರೆ, ಇಲ್ಲ ಫ್ಯಾಕ್ಟ್ರಿ ಕಟ್ಟಿರ್ತಾರೆ. ಅದು ಹೆಂಗೆ ಸಾಧ್ಯ ಹೇಳಿ? ಅದು ಬೆಟ್ಟಗಳು, ಫಾರೆಸ್ಟ್ ಅನ್ನೋದು ಯಾರಿಗೂ ಸಂಬಂಧ ಇಲ್ಲ. ಅದು ಅವ್ರ ಹೆಸ್ರಿಗೆ ಹೆಂಗಾಯ್ತು? ಅದು ಅವ್ರು ಯಾರೇ ಇರಲಿ, ನಾನು ಒಬ್ರಂತ ಹೇಳ್ತಿಲ್ಲ, ದುರ್ಗ ಅಂತ ಹೇಳಿಲ್ಲ, ಯಾವುದೇ ಪ್ರದೇಶ ಆಗಲಿ. ದುರ್ಗದಲ್ಲಿ ನೋಡಿದ್ರೆ ತುಂಬ ಬೇಜಾರಾಯ್ತು ನನಗೆ. ಎಷ್ಟೊಂದು ಬೆಟ್ಟವನ್ನು ಕಡಿತಾ ಇದ್ದಾರೆ. ಪ್ರತಿ ಸಾರಿ ಹಂಗೆ ಆಗುತ್ತೆ. ಆಂಧ್ರದಲ್ಲಾಗಲಿ, ಹೈದ್ರಾಬಾದಲ್ಲಾಗಲಿ, ಇಲ್ಲಿ ಬೆಂಗಳೂರು ಸೈಡ್ ಆಗಲಿ, ಎಲ್ಲರೂ ನಾನು ನೋಡ್ತಿದ್ದೀನಿ ಬೆಟ್ಟಗಳನ್ನೆಲ್ಲ ಕಡಿತಿದ್ದಾರೆ. ಅವು ಎಷ್ಟು ಇಂಪಾರ್ಟೆಂಟ್ ಗೊತ್ತಾ ಮನುಷ್ಯನ ಜೀವನಕ್ಕೆ? ಸೊ ಅಂಥವೆಲ್ಲ ಕಡಿತಿದ್ದಾರೆ. ಸೊ ಇದು ನಡೀತಾ ಇದೆ. ನಾನು ಹೇಳ್ತಿರೋದು ದೊಡ್ಡ ಯೂಟ್ಯೂಬ್ ಚಾನಲ್ಸ್ ಯಾರಿದ್ದಾರೆ, ಅವ್ರು ವೀಡಿಯೋ ಮಾಡಿದ್ರೆ ಮಿಲಿಯನ್ಸ್ ಗಟ್ಟಲೆ ಹೋಗ್ತವೆ, ಅವರು ಮಾತಾಡಿದ್ರೆ ತುಂಬ ಜನಕ್ಕೆ ಒಂದು ಅವೇರ್ನೆಸ್ ಅನ್ನೋದು ಬರುತ್ತೆ. ಅಂಥವ್ರು ಮಾಡಿ. ಈ ಥರ ಯಾಕೆ ಇದು ಪ್ರಕೃತಿನ ಹಾಳು ಮಾಡ್ತಿದೆ, ಅದು ಹೆಂಗೆ ಅವರು ಪ್ರೈವೇಟಾಗಿ ಹೋಗ್ತಿದೆ, ಅವ್ರ ಪ್ರೈವೇಟ್ ಹೆಸರಿಗೆ ಅನ್ನೋದನ್ನು ವೀಡಿಯೋ ಮಾಡಿದ್ರೆ ತುಂಬ ಒಳ್ಳೆಯದು. ಅದು ತುಂಬ ಅನುಕೂಲ ಆಗುತ್ತೆ. ಒಳ್ಳೆ ಕೆಲಸ ಕೂಡ ಅದು, ನಿಜವಾಗ್ಲೂ ಒಂದು ತುಂಬ ಒಳ್ಳೆ ಕೆಲಸ ಅದು. ಸೊ ನೀವು ಮಾಡಿದೆ ಕೆಲವ್ರು ಇದ್ದಾರಲ್ಲ, ಅವರು ಮಾಡಿದ್ರೆ ದೊಡ್ಡವ್ರಿಗೂ ಗೊತ್ತಾಗುತ್ತೆ. ಮತ್ತು ಜನಗಳಿಗೂ ಒಂದು ಅವೇರ್ನೆಸ್ ಬಂದು ಜನಗಳು ಅದಕ್ಕೆ ಅಪೋಸಾಗಿ ತಿರುಗಿ ಬೀಳೋ ಒಂದು ಅವಶ್ಯಕತೆಯೂ ಇರುತ್ತೆ, ತಿರುಗಿ ಬೀಳೋ ಒಂದು ಚಾನ್ಸಸ್ಸು ಇರ್ತವೆ. ಸೊ ಅಂಥ ದೊಡ್ಡ ಯೂಟ್ಯೂಬ್ ಚಾನಲ್ಸು ಅದನ್ನು ಮಾಡ್ಬೇಕಂತ ಇದೊಂದು ಪಾಯಿಂಟು. ಅಂಥದನ್ನು ಹೋಗಿ ಮಾಡಿ ಡೇರಾಗಿರೋಂಥವ್ರು, ಕೆಲವ್ರು ಹೆಸರು ಮಾಡಿರೋಂಥವ್ರು ಇರ್ತಾರಲ್ಲ, ಅವ್ರು ಮಾಡಿದ್ರೆ ಖಂಡಿತ ಯೂಸ್ ಆಗುತ್ತೆ. ಇವಾಗ ಡಾಕ್ಟರ್ ಬ್ರೋ ಅಂಥವ್ರು, ಮತ್ತು ವಿಕಾಸ್ ಗೌಡ, ಮತ್ತು ತೆಲುಗುದಲ್ಲಿ ಅನ್ವೇಷ್, ಈ ಥರ ಅನ್ವೇಷ್ ಅವರು ತುಂಬ ಒಳ್ಳೆ ನೀತಿಯಾಗಿರೋಂಥದ್ದು ಅವರು ಕೆಲಸಗಳು ಮಾಡ್ತಿರ್ತಾರೆ. ಅಂಥವ್ರು ಮಾಡಿದ್ರು ಚೆನ್ನಾಗಿರುತ್ತೆ. ಸೊ ಈ ಥರದವೆಲ್ಲ ಮಾಡಿ ನಿಜವಾಗ್ಲೂ ಅದು ಒಳ್ಳೆಯದು. ಪ್ರಕೃತಿನ ಉಳಿಸ್ದಂಗೆ ಆಗುತ್ತೆ, ಮಾನವ ಸಂಕುಲ, ಎಲ್ಲ ಪ್ರಾಣಿ ಸಂಕುಲನೂ, ಭೂಮಿನೂ ಉಳಿಸ್ದಂಗೆ ಆಗುತ್ತೆ. ಸೊ ಎರಡಕ್ಕೂ ಅದು ವರ್ಕೌಟ್ ಆಗುತ್ತೆ. ಆ ಪಾಯಿಂಟ್ ಒಂದು ಮಾಡಿದ್ರೆ ಒಳ್ಳೆಯದಂತ ನನ್ನ ಅಭಿಪ್ರಾಯ. ಸೊ ಇದು ನನ್ನ ಒಂದು ಸೈಕಲ್ ರೈಡ್ ಅನ್ನೋದು. ಸೊ ನಾನು ಊರಿಗೆ ಹೋಗ್ತೀನಿ, ಇನ್ನೇನು ವೀಡಿಯೋ ಏನು ಮಾಡೋದಿಲ್ಲ. ಇನ್ನು 53 ಕಿಲೋಮೀಟ್ರ್ ಇದೆ. ಸೊ ಈ ಓವರಾಲ್ ಸೈಕ್ಲಿಂಗ್ ಯಾವ ಥರ ಇದೆ, ಯಾವ ಥರ ಇಂಪ್ರೂವ್ ಇದೆ ಅನ್ನೋದನ್ನು ನಾನು ನೋಡ್ಕೊಂಡು ನೆಕ್ಸ್ಟ್ ರೈಡ್ ಮಾಡ್ಬೇಕಾ ಬೇಡ ಅಂತ ನನಗೆ ಈಗ ಅನಿಸಿದ್ದಾದರೆ 70 to 80% ಸೈಕಲ್ ರೈಡ್ ಬೇಡ, ತುಂಬ ಕಷ್ಟ ಇದೆ, ನನ್ನ ಬಡ್ಜೆಟ್ಗೆ ಆಗಲ್ಲ ಅಂತ ಒಂದು ಅನಿಸಿದೆ. ಬಡ್ಜೆಟ್ ಒಂದು, ಮತ್ತು ಆಗೋದು ಇಲ್ಲ, ತುಂಬ ಕಷ್ಟ ಸೈಕಲ್ ರೈಡಿಂಗ್ ಅನ್ನೋದು ಅಂತ ಅನಿಸಿದೆ. ಇನ್ನೊಂದು 20% 30% ಇದೆ ಮಾಡೋಣ ಅಂತ, ಅದು ನೋಡೋಣ. ಸೊ ಇದು ಯಾವ ಥರ ಇಂಪ್ರೂವ್ ಆಗುತ್ತೆ, ಯಾವ ಥರ ಡೆವಲಪ್ಮೆಂಟ್ ಇದೆ, ಇದ್ರ ರೆಸ್ಪಾನ್ಸ್ ಹೆಂಗಿದೆ ಅಂತ ನೋಡಿಬಿಟ್ಟು ಆಮೇಲೆ ಎಲ್ಲ ಅನುಕೂಲ ಇದ್ದರೆ ಮಾಡೋದಾ, ಇಲ್ಲ ಬೇರೆ ಏನಾದರೂ ಮಾಡೋದಾ ಅಂತ ಆಲೋಚನೆ ಮಾಡ್ತೀನಿ. ಸೊ ಇದು ನಮ್ಮ ಬೆಂಗಳೂರು ಟು ಚಿತ್ರದುರ್ಗ ಫಸ್ಟ್ ರೈಡ್ ಅನ್ನೋದು. ನೆಕ್ಸ್ಟು ಮಾಡಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಏನಾದರೂ ವೀಡಿಯೋ ಮಾಡಿದ್ರೆ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್.